ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಜಾಸ್ತಿ ಮಳೆ ಬಂದಿದೆ ಗೊತ್ತಾ. ತುಂಬ ಮಳೆ ಬಂದಿದೆ. ಹೆವಿ ರೈನ್ಫಾಲ್ ಇತ್ತು. ಸೊ ನೋಡಿ, ಜುಳು ಜುಳು ನೀರು ಬರ್ತಾ ಇದೆ. ನಮ್ಮನೆ ವಾಟರ್ ಲೀಕ್ ಆಗ್ತಾ ಇದೆ. ಸಿ ಅಲ್ಲಿ ಎಷ್ಟು ನೀರಿದೆ. ಆ್ಯಸ್ ಯೂಶ್ವಲ್ ಜೋರಾಗಿ ಮಳೆ ಬಂದಿದೆ 2 ಡೇಸಿಂದ, ಹಾಗಾಗಿ ಇಷ್ಟು ನೀರು ಹರಿತಾ ಇದೆ ಇವತ್ತು. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಇನ್ನೂ ಸೋನೆ ಬರ್ತಾ ಇದೆ ಗೈಸ್, ಡ್ರಿಸ್ಲಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ನೋಡಿ ಕ್ಲೈಮೇಟ್ ನೋಡಿ ಎಷ್ಟು ಚೆಂದ ಇದೆ ಅಲ್ಲ. ತಂಪು ತಂಪು ಕೂಲ್ ಅನ್ನೋ ಥರ ಇದೆ. ಅದರಲ್ಲಿ ಬೇರೆ ಕೋಲ್ಡ್ ಶೋಲ್ಡರ್ಸ್ ಇದೆ. ಸೊ ಇನ್ನೂ ಕೂಲ್. ನಮ್ಮನೆ ಕೋಳಿನೂ ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ಇವತ್ತು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೆಹಂದಿ ಹಚ್ಕೊಂಡಿದ್ದೀನಿ. ತುಂಬ ದಿನ ಅಲ್ಲ ಗೈಸ್, ಮಂತ್ಸ್ ಗಟ್ಟಲೆ ಆಗೋಗಿದೆ ಅನಿಸುತ್ತೆ. ಸೆಲ್ಫ್ ಕೇರ್ ಅನ್ನೋದೇ ಮಾಡ್ತಾ ಇಲ್ಲ. ಹೆಂಗೆ ಬೇಕು ಹಂಗೂ ಅಡ್ಡ ದಿಡ್ಡಿ ಜೀವನ ಮಾಡ್ತಾ ಇದ್ದೀನಿ. ನಂದು ಹೆಲ್ತ್ ನೋಡ್ಕೋತಾ ಇಲ್ಲ. ನಾನು ದಪ್ಪ ಆಗ್ತಿದ್ದೀನೋ ಸಣ್ಣ ಆಗ್ತಾಯಿದ್ದೀನೋ ಅಂತ. ಸಣ್ಣ ಆಗಲ್ಲ ಬಿಡಿ, ದಪ್ಪ ಆಗ್ತಾಯಿದ್ದೀನ ಅಂತ ನೋಡ್ಕೋತಾ ಇಲ್ಲ. ನೋಡಿ, ಈವನ್ ಫೇಶಿಯಲ್ ಕೇರ್ ಸಹ ನಾನು ಮಾಡ್ತಾ ಇಲ್ಲ. ಈವನ್ ಹೇರ್ ಕೇರ್ ಸಹ ಮಾಡ್ತಾ ಇಲ್ಲ. ನೀವೆಲ್ಲ ನೋಡಿದ್ದೀರಾ ಗ್ರೇ ಹೇರ್ಸು, ಅದೇ ವೈಟ್ ಹೇರ್ಸ್ ಫುಲ್ ಪಾಪಪ್ ಆಗ್ತಾ ಇದೆ. ನನಗೆ ಬೇಜಾರಾಗ್ತಾ ಇದೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಸಮ್ಟೈಮ್ಸ್, ಗೊತ್ತಾ. ಯಾಕೆ ಹಿಂಗೆ ಆಗ್ತಾ ಇದ್ದೀನಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಮಾಡಬೇಕು ಅಂದ್ಕೋತಾ ಇದ್ದೀನಿ, ಏನೂ ಆಗ್ತಾ ಇಲ್ಲ ನನ್ನ ಕೈಲಿ. ಫುಲ್ ಟೆನ್ಷನ್ಸ್. ಕಲರ್ ಚೆನ್ನಾಗೇ ಬಂದಿತ್ತು, ಇವಾಗೆಲ್ಲ ಕೆಲಸ ಮಾಡಿದೆ ಅಲ್ಲ, ಸೊ ಮೆಹಂದಿ ಸ್ವಲ್ಪ ಹೋಗಿದೆ. ಹೌದು ಸೊ ಬನ್ನಿ, ಇವಾಗ ಫಸ್ಟು ಬಟ್ಟೆ ನೆನೆ ಹಾಕೋಣ. ನಾನು ಇನ್ನೂ ನೆನೆ ಹಾಕಿಲ್ಲ, ಇನ್ನೂ ತಿಂಡಿ ಮಾಡೋದಿದೆ. ಇವತ್ತು ಏನು ಗೊತ್ತಾ, ಮಿಕ್ಕಿರೋದು ಪಕ್ಕಿರೋದು ಎಲ್ಲ ಸೇರಿಸಿ ಇವತ್ತು ಖಾಲಿ ಮಾಡಬೇಕು ಅಂತ ಇದ್ದೀನಿ. ಅಂದರೆ ಸ್ವಲ್ಪ ಚಪಾತಿ ಹಿಟ್ಟು ಮಿಕ್ಕಿದೆ, ಆಮೇಲೆ ಸ್ವಲ್ಪ ದೋಸೆ ಹಿಟ್ಟು ಮಿಕ್ಕಿದೆ. ಸೊ ಅವೆರಡೂ ಇವತ್ತು ಖಾಲಿ ಮಾಡೋದು. ಆಮೇಲೆ ಅದಕ್ಕೋಸ್ಕರ ನಾನು ಆಲೂಗೆಡ್ಡೆನ ಚಾಪ್ ಮಾಡಿ, ಅಂದರೆ ಪೊಟ್ಯಾಟೋನ ಚಾಪ್ ಮಾಡಿ ಸ್ವಲ್ಪ ಪಲ್ಯ ಥರ ಮಾಡಿದ್ದೀನಿ. ಸ್ಮ್ಯಾಶ್ ಮಾಡಿಲ್ಲ ಮತ್ತು ಬೇಯಿಸಿಲ್ಲ, ಕಟ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿ ಹೀಗೆ ಖಾರ ಮಸಾಲ ಹಾಕಿ ಏನೋ ಒಂಥರ ಡಿಫ್ರೆಂಟ್ ಪಲ್ಯ ಮಾಡಿದ್ದೀನಿ. ಸೊ ಪೊಟ್ಯಾಟೋದೊಂದು ಪಲ್ಯ ಮತ್ತು ಅವೆರಡು ಚಪಾತಿ ದೋಸೆ. ಸೊ ಇಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಇನ್ನೂ ಬೇರೆ ಬೇರೆ ಕೆಲಸ ಎಲ್ಲ ಇದೆ. ಆ್ಯಂಡ್ ಇವತ್ತು ಮೇಯ್ನಾಗಿ ಏನು ಮಾಡಿದೆ ಗೊತ್ತಾ ಗೈಸ್, ಆಮೇಲೆ ಹೇಳ್ತೀನಿ. ಫಸ್ಟ್ ಬಟ್ಟೆ ನೆನೆ ಹಾಕೋಣ ಬನ್ನಿ. ನೀರು ತುಂಬ್ತಾ ಇರಲಿ, ನಾವು ಬನ್ನಿ ಮೋಟ್ರ್ ಆನ್ ಮಾಡೋಣ. ನಿನ್ನೆ ಅಕ್ವಾಗಾರ್ಡ್ನ ಕ್ಲೀನ್ ಮಾಡಿದೆ ಗೈಸ್. ನೀರನ್ನ ತುಂಬಿಲ್ಲ, ಯಾಕೆ ಅಂದರೆ ನೀರು ಟ್ಯಾಂಕಲ್ಲಿ ಇರುತ್ತೋ ಇಲ್ವೋ ಹೇಳೋಕ್ಕಾಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ಸ್ವಲ್ಪ ಲೀಕೇಜ್ ಆಗ್ತಾ ಇದೆ ಅಲ್ವಾ, ಹಾಗಾಗಿ ನಾನು ವಾಟರ್ನ ಆನ್ ಮಾಡಿರಲಿಲ್ಲ. ಸೊ ಇದೇನಿದೆಯಲ್ಲ ಟ್ಯಾಂಕು ಫಿಲ್ ಮಾಡಿ ಓವರ್ಫ್ಲೋ ಆದಮೇಲೆ ಅಲ್ಲಿ ಈಗ ಅಕ್ವಾಗಾರ್ಡ್ನ ಆನ್ ಮಾಡ್ತೀನಿ. ಬಿಕಾಸ್ ಎಲ್ಲವುದು ಕೇರ್ ತೊಗೊಳ್ಳಿಲ್ಲ ಅಂದರೆ ಬೇಗ ಹಾಳಾಗೋಗುತ್ತೆ ಗೈಸ್. ಎಲ್ಲವುದು ರಿಪೇರಿ ಮಾಡಿಸಿ ಸಾಕಾಗೋಗಿದೆ ಗೈಸ್ ನಿಜಕ್ಕೂ. ಇನ್ನೂ ವಾಷಿಂಗ್ ಮೆಷಿನ್ ರಿಪೇರಿಗೆ ಸಹ ಅವ್ರು ಬಂದಿಲ್ಲ. ನಾನು ಹೇಳಿದ್ದೀನಿ, ಇನ್ನೂ ಬಂದಿಲ್ಲ ನೋಡಿ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಬಟ್ಟೆ ನೆನೆ ಹಾಕಿ ಆಯಿತು.
ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟೊಂದೆಲ್ಲ ಬೇಜಾರಾಗ್ತಾ ಇದೆ ಅಲ್ವಾ. ಸೊ ನನ್ನ ಹೆಲ್ತ್ ಬಗ್ಗೆ, ನನ್ನ ಏನದು ಡೈಲಿ ರೊಟೀನ್ ಸೆಲ್ಫ್ ಕೇರ್ ಬಗ್ಗೆ ನಾನು ತಲೆನೇ ಕೆಡಿಸ್ಕೋತಾ ಇರಲಿಲ್ಲ. ಹೆಂಗೋ ಒಂದು ಏನೇನೋ ಮಾಡಿ ಹಾಗೆ ಟೈಮ್ ಪಾಸ್ ಮಾಡಿಬಿಡ್ತಾ ಇದ್ದೆ. ಟೈಮ್ ಪಾಸು ಅಲ್ಲ, ನನಗೆ ಟೈಮೂ ಸಿಗ್ತಿರಲಿಲ್ಲ. ಬೆಳಗ್ಗೆ 5 to 6 ಇನ್ ಬಿಟ್ವೀನ್ ಎದ್ದೊಳ್ತೀನಿ. ರಾತ್ರಿ ಆಗೋ ತನಕ ಕೆಲಸ ಇದ್ದೇ ಇರುತ್ತೆ, ಒಂದಲ್ಲ ಒಂದು ಚಿಕ್ಕ ಪುಟ್ಟದ್ದು ಅಂತ. ಯಾವುದಕ್ಕೂ ಟೈಮ್ ಸಿಗ್ತಾ ಇಲ್ಲ. ನನಗೇನಾದರೂ ಮಾಡ್ಕೋಬೇಕು ಅಂದರೂ ನನಗೆ ಟೈಮ್ ಸಿಗ್ತಾ ಇಲ್ಲ. ಸೊ ಇದ್ರ ಮಧ್ಯ ಈಗ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಫಸ್ಟು ನಾನು ಗಮನ ಕೊಡಬೇಕು ಆ್ಯಂಡ್ ನಂದೂ ಸಹ ನಾನು ನೋಡ್ಕೋಬೇಕು, ಆಮೇಲೆ ಮಿಕ್ಕಿದ ಕೆಲಸಗಳ್ನೆಲ್ಲ ಮಾಡಬೇಕು ಅಂತ. ಅದಕ್ಕೆ ಇವತ್ತೇನು ಮಾಡಿದೆ ಗೊತ್ತಾ, ಬೆಳಗ್ಗೆ ಮೇ ಬಿ 5ಗೆ ಎದ್ದಿದ್ದೀನಿ. ಹೌದು, 4:30ಗೆ ಎದ್ದೆ ಅಥವಾ 5ಗೆ ಎದ್ದೆ ಅನಿಸುತ್ತೆ. ಕ್ಯಾಪ್ಚರ್ ಮಾಡಿದ್ದೀನಿ, ನಾನು ಇಲ್ಲಿಗೆ ಟೈಮ್ ಹಾಕ್ತೀನಿ ನಿಮಗೆ. ಸೊ ಎದ್ದುಬಿಟ್ಟು ಏನು ಮಾಡಿದೆ, ಇವಾಗ ಟೈಮ್ ಬಂದು 6:30. ಬಟ್ ಇಷ್ಟೋ ತನಕ ಏನು ಮಾಡಿದೆ ಸೊ ಹೇಳ್ತೀನಿ. ಹೇಳೋದು ಬೇಡ, ಬನ್ನಿ ನಾನು ತೋರಿಸ್ತೀನಿ. ತೋರ್ಸೋಕ್ಕೂ ಮುಂಚೆ ಒಂದ್ಸಲ ಹೇಳ್ಬಿಡ್ತೀನಿ. ಏನು ಗೊತ್ತಾ ಗೈಸ್, ನಾನು ಈಗ ಸೀರಿಯಸ್ಸಾಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮೇ ಬಿ 1 hour ಎಕ್ಸಸೈಸ್ ಮಾಡಿದ್ದೀನಿ ಆ್ಯಂಡ್ ಆಮೇಲೆ ಮಿಕ್ಕಿದ ಕೆಲಸ ಮಾಡಿದೆ. ಆಮೇಲೆ ಎಕ್ಸಸೈಸ್ ಮಾಡಾದಮೇಲೆ ಬಂದು ಮೆಹಂದಿ ಹಚ್ಕೊಂಡೆ. ಆಮೇಲೆ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಅದನ್ನೆಲ್ಲ ಒಂದೊಂದಾಗಿ ನೋಡ್ಕೊಂಡು ಬರೋಣ, ಆಯಿತಾ? ಬನ್ನಿ. ಟೈಮ್ ಬಂದು ಬೆಳಗಿನ ಜಾವ 4:35 ಗೈಸ್. ಏನು ಇಷ್ಟು ಬೆಳಗ್ಗೆ ಎದ್ದು ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೇನು ಮಾಡಲಿ ಗೈಸ್, ದಪ್ಪ ಆಗಿದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇದ್ದೀರಾ. ನನಗೂ ಸಹ ಅನಿಸಿದೆ ಆ್ಯಂಡ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬೆಳಗಿನ ಹೊತ್ತು ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಮಾಡ್ಕೊಳ್ಳೋಣ ಅಂದರೆ ಟೈಮೇ ಸಿಗ್ತಾ ಇಲ್ಲ. ಅಲ್ಲಿ ಇಲ್ಲಿ ಅಂದ್ಕೊಂಡು ಬರೀ ಹಿಂಗೆ ಟೈಮ್ ಡ್ರ್ಯಾಗ್ ಆಗ್ತಿದೆ ಹೊರತು ಸೊಲ್ಯೂಷನ್ ಅಂತೂ ಸಿಗ್ತಾ ಇಲ್ಲ. ಹಾಗಾಗಿ ಬೆಳಗಿನ ಜಾವ ಎದ್ದು ಎಕ್ಸಸೈಸ್ ಮಾಡೋದೇ ಬೆಸ್ಟ್ ಸೊಲ್ಯೂಷನ್ ಅಂದ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಬೆಳಗಿನ ಜಾವ ಎದ್ದೋಳ್ತಾ ಇದ್ದೀನಿ. ಆ್ಯಂಡ್ ಎದ್ದೋಳ್ಬಿಡ್ತೀನಾ, ಈ ರೀತಿ ಎಕ್ಸಸೈಸ್ ಮಾಡಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಟಯರ್ಡ್ ಆಗಿ ಹೋಗಿರ್ತೀನಿ. ಬಟ್ ಡೇ ಫುಲ್ ಸ್ಟ್ರೆಸ್ ಅನ್ಸುತ್ತೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಒಂದು ಬೇಕು ಅಂದರೆ ಒಂದು ಸ್ಯಾಕ್ರಿಫೈಸ್ ಮಾಡಬೇಕು. ನಾನು ನನ್ನ ದೇಹದ ತೂಕನ ಇಳಿಸ್ಲೇಬೇಕು. ಅಟ್ಲೀಸ್ಟ್ ಒಂದು 10 ಕಿಲೋ ಅಲ್ಲ ಅಂದ್ರೆ ಒಂದು 5 kgನಾದರೂ ಇಳಿಸ್ಬೇಕು ಗೈಸ್. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಮನ್ಸು ಒಂಥರ ಭಾರ ಆದರೆ ಈ ದೇಹ ಇನ್ನೊಂಥರ ಭಾರ. ಸೊ ಏನಾದರೂ ಮಾಡಿ ಒಂದು 5 ಕಿಲೋ ಇಳಿಸ್ಬೇಕು. ನೋಡಿ ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತಾ ಇದ್ದೀನಿ, ಎಷ್ಟು ಸ್ವೆಟ್ ಆಗ್ತಾ ಇದೆ. ಬಟ್ ನೋಡೋಣ, ಐಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ಬನ್ನಿ, ಇವಾಗ ನಾವು ನಾರ್ಮಲ್ ಕೆಲಸಗಳಿಗೆ ಹೋಗೋಣ. ಮತ್ತೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫುಲ್ ಟಯರ್ಡ್ ಆಗೋಗಿದೆ. ಇಲ್ಲಾಂದ್ರೆ ಹಾಗೆ ನಿದ್ದೆ ಬರುತ್ತೆ ಗೈಸ್. ಎಷ್ಟು ಚಂದ ನಿದ್ದೆ ಬರುತ್ತೆ ಗೊತ್ತಾ, ಈ ರೀತಿ ಎಕ್ಸಸೈಸ್ ಮಾಡಿಬಿಟ್ಟು ಹಿಂಗೆ ಕಣ್ಣು ಮುಚ್ಕೊಂಡ್ರೆ ಸಾಕು, ಅಲ್ಲೇ ನಿದ್ದೆ ಬಂದ್ಬಿಡುತ್ತೆ. ಬನ್ನಿ ಗೈಸ್, ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬರೋಣ. ಆ್ಯಂಡ್ ಈಗ ಟೈಮ್ ಬಂದು ನೋಡ್ತಾ ಇದ್ದೀರಲ್ಲ 5:30. ಸೊ ಈಗ ನಂದು ರೆಗ್ಯುಲರ್ ಆಗಿ ಮನೆ ಕೆಲಸ ಸ್ಟಾರ್ಟ್. ಫಸ್ಟು ಕಿಚನಿಗೆ ಎಂಟ್ರಿ ಕೊಡೋದು, ಆಮೇಲೆ ಮಿಕ್ಕಿದ ಕೆಲಸ. ಬನ್ನಿ ಈಗ ನಾವು ನಮ್ಮ ದೈನಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲನೇದು ಏನು ಮಾಡ್ತೀನಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಟ್ಟೆ ತಗೋತೀನಿ, ಕೆಳಗಡೆ ಹೋಗ್ತೀನಿ. ಸೊ ಸಿಂಪಲ್ ಅಲ್ಲ? ದಿನ ಬೆಳಗ್ಗೆ ಆಯಿತು ಅಂದರೆ ಇದೇ ರೊಟೀನ್ ಗೈಸ್, ವಿತೌಟ್ ಮಿಸ್. ಇವತ್ತಿನ ದಿನ ಸಂಡೇ ಗೈಸ್. ಎಲ್ಲರೂ ಸಂಡೇಸು ಔಟ್ಸೈಡ್ ಹೋಗಿ ಫುಲ್ ಸುತ್ತಾಡ್ಕೊಂಡು ಅಂಕಿ ಫಂಕಿ ಥರ ಆಡ್ಕೊಂಡು ಬರ್ತಾರೆ. ಬಟ್ ನನ್ನ ಲೈಫ್ ಹಂಗಲ್ಲ. ನನ್ನ ಲೈಫ್ ಹಿಂಗೆ. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಾನು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ, ನಾನು ನನ್ನ ಬಗ್ಗೆ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇವತ್ತು ಚಿಂಟುಗೆ ರಜಾ, ಯಾಕೆಂದರೆ ಭಾನುವಾರ. ಇನ್ನು ಹಸ್ಬೆಂಡ್ ನಿನ್ನೆ ಲೇಟಾಗಿ ಬಂದ, ಹಾಗಾಗಿ ಲೇಟಾಗಿ ಎದ್ದೊಳ್ತಾನೆ. ಸೊ ಅದು ಸಹ ಟೆನ್ಷನ್ ಇಲ್ಲ. ಹಾಗಾಗಿ ತಿಂಡಿ ಎಲ್ಲ ಸ್ವಲ್ಪ ಲೇಟಾಗಿ ಮಾಡಿದ್ರೆ ನಡೆಯುತ್ತೆ. ಹಾಗಾಗಿ ನಾನು ನನ್ನ ಬಗ್ಗೆ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಿಂದಿನ ದಿನನೇ ಮೆಹಂದಿನ ಕಲಸಿಟ್ಟಿದ್ದೀನಿ. ಅಲ್ಲೂ ಸೋಮಾರಿತನ. ಆ್ಯಕ್ಚುಲಿ ಬೀಟ್ರೋಟ್ ಸಹ ಹಾಕೋಬೇಕಿತ್ತು, ಬಟ್ ಯಾಕೋ ಸೋಮಾರಿತನ ಆಯಿತು. ಹಾಗಾಗಿ ಬರೀ ಮೆಹಂದಿ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಬಟ್ ಮೆಹಂದಿಗೆ ಡಿಕಾಕ್ಷನ್ಸ್ ಎಲ್ಲ ಹಾಕೊಂಡಿದ್ದೀನಿ. ಈ ಮೆಹಂದಿ ಹೇಗೆ ಪ್ರಿಪರೇಷನ್ಸ್ ಮಾಡೋದು ಅಂತಲೂ ನಾನು ಪ್ರೀವಿಯಸ್ ವ್ಲಾಗ್ಗಳಲ್ಲಿ ಹಾಕಿದ್ದೀನಿ. ಬೇಕಿದ್ರೆ ನಿಮಗೆ ಹೋಗಿ ನೋಡ್ಕೊಂಡು ಬನ್ನಿ, ಒಂದ್ಸಲ ಚೆಕ್ ಮಾಡಿ, ಆಯಿತಾ?
ಇದು ತುಂಬಾನೇ ಹೆಲ್ದಿ ಮೆಹಂದಿ ಆ್ಯಂಡ್ ಕಲರ್ ಸಹ ಬರುತ್ತೆ ಆ್ಯಂಡ್ ಕೂದಲಿಗೆ ಸಹ ನರಿಶ್ಮೆಂಟ್ ಸಿಗುತ್ತೆ. ನ್ಯಾಚುರಲಿ ನಿಮಗೆ ಫುಲ್ ಹೇರ್ಸ್ ಮಾಯ್ಶ್ಚರೈಸ್ ಆಗುತ್ತೆ ಆ್ಯಂಡ್ ಫುಲ್ ಕಂಡೀಷ್ನಿಂಗ್ ಆಗತ್ತೆ. ಕಂಡೀಷ್ನರ್ ಯೂಸ್ ಮಾಡಿಕೊಂಡ್ರೆ ಅದು ನಿಜಕ್ಕೂ ಹೇಳ್ತೀನಿ ಅದೆಲ್ಲ ಆರ್ಟಿಫಿಷಿಯಲ್ ಥಿಂಗು. ಬಟ್ ಸಮ್‌ಟೈಮ್ಸ್ ಪ್ರಮೋಷನ್ಸ್ ಅಂತ ನಾನು ಮಾಡ್ತೀನಿ. ಬಟ್ ಅದು ಬಿಟ್ಟರೆ ನ್ಯಾಚುರಲ್ ಆಗಿರೋಕ್ಕೆ ನಾನು ಇಷ್ಟಪಡ್ತೀನಿ ಗೈಸ್. ನೀವು ನೋಡಿದ್ರಿ ವೈಟ್ ಹೇರ್ಸ್ ಆಗಿತ್ತು ಹಾಗಂದ್ಬಿಟ್ಟು ನನಗೇನು ಫುಲ್ ವಯಸ್ಸಾಗಿಲ್ಲ. ನಮ್ಮ ಅಪ್ಪಯಿಂದ ಸ್ವಲ್ಪ ಹೆರಿಡಿಟ್ರಿ ಬಂದಿದೆ. ಈವನ್ ನಮ್ಮ ಅಮ್ಮಯಿಂದನೂ ಸ್ವಲ್ಪ ಹೆರಿಡಿಟ್ರಿ ಬಂದಿದೆ. ಅವ್ರಿಗೆ ಬೇಗ ವೈಟ್ ಹೇರ್ಸ್ ಆಗಿರೋದ್ರಿಂದ ನಮಗೂ ಆ ರೀತಿ ಆಗ್ತಿದೆ. ಅಷ್ಟು ಬಿಟ್ಟರೆ ನಾನು ಇನ್ನೂ ಯಂಗ್ ಇದ್ದೀನಿ ಗೈಸ್. ನಿಜ ಹೇಳ್ತೀನಿ ಗೈಸ್, ಸೆಲ್ಫ್ ಕೇರ್ ಮಾಡ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಸಿಗುತ್ತೆ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಅದು ಸಿಗುತ್ತೆ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟಪ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ ಆಯಿತಾ. ಯಥ ಪ್ರಕಾರ ನನ್ನ ದಿನನಿತ್ಯದ ಕೆಲಸ ಸ್ಟಾರ್ಟು. ಬಿಸಿನೀರು ಕಾಯಿಸು, ಹಾಲು ಕಾಯಿಸು, ತಿಂಡಿ ಮಾಡು ಇದೇ ಆಗೋಯ್ತು. ಆ್ಯಂಡ್ ನಿಮಗೆಲ್ಲ ಚೆನ್ನಾಗಿ ಗೊತ್ತು ನಾನು ಕಾಫಿ ಕುಡಿಯೋದು ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇವತ್ತು ಲೆಮನ್ ವಾಟರ್ ಕುಡಿತಾ ಇದ್ದೀನಿ. ಬಿಸಿ ನೀರಿಗೆ ನಿಂಬೆ ಹಣ್ಣು ಹಿಂಡ್ಕೊಂಡು ಸ್ವಲ್ಪ ಉಪ್ಪು ಹಾಕೋತೀನಿ ಗೈಸ್. ಇಲ್ಲೂ ರುಚಿ ಬೇಕು ನನಗೆ, ಸಪ್ಪೆ ಎಲ್ಲ ಕುಡಿಯೋಕ್ಕಾಗಲ್ಲ. ಸೊ ಸ್ವಲ್ಪ ರುಚಿಯಾಗಿರಲಿ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡು ಚೆಂದಾಗಿ ಇದನ್ನು ಇಳಿಸ್ತೀನಿ. ಸ್ವಲ್ಪ ಸಣ್ಣ ಆಗ್ತೀವಿ ಗೈಸ್, ಟ್ರಸ್ಟ್ ಮೀ. ಇವತ್ತು ತಿಂಡಿಗೆ ಸ್ವಲ್ಪ ಜನಕ್ಕೆ ದೋಸೆ, ಸ್ವಲ್ಪ ಜನಕ್ಕೆ ಚಪಾತಿ, ಅದ್ರ ಜೊತೆಗೆ ಪೊಟ್ಯಾಟೋದು ಪಲ್ಯ. ಇಷ್ಟನ್ನ ಮಾಡಿಟ್ಬಿಟ್ಟು ಮುಂದಿನ ಕೆಲಸ ನೋಡ್ಕೊಂಡು ಬಿಡೋಣ ಬನ್ನಿ ಆಯಿತಾ. ಗೈಸ್ ಇನ್ನೂ ಅಪ್ಪ ಮಗ ಎದ್ದಿಲ್ಲ, ಅದಕ್ಕೆ ಬಟ್ಟೆ ಒಗ್ದಾಕ್ಬಿಡೋಣ ಅಂದ್ಕೊಂಡು ಬಂದು ಬಟ್ಟೆನ ಒಗ್ದಾಕಿದ್ದೀನಿ. ಬನ್ನಿ ತೋರಿಸ್ತೀನಿ ನೋಡಿ. ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಚಿಂಟುದು ಯೂನಿಫಾರ್ಮು, ನಂದು ರೆಗ್ಯುಲರ್ ವೇರು ಮತ್ತು ನನ್ನ ಹಸ್ಬೆಂಡ್ದೊಂದು ಶರ್ಟು. ಸೊ ಇಷ್ಟು ಬಟ್ಟೆ ಒಗ್ದಾಯಿತು. ಬನ್ನಿ ಇವಾಗ ಹೋಗಿ ತಿಂಡಿನ ಮಾಡೋಣ. ತಿಂಡಿ ಮಾಡಿಟ್ಬಿಟ್ಟು ಆಮೇಲೆ ಬೇರೆ ಏನು ಕೆಲಸ ನೋಡೋಣ. ಸೊ ಹೇಳಿದ್ನಲ್ಲ ತಿಂಡಿ ಚಪಾತಿ ಮತ್ತು ದೋಸೆ ಇವತ್ತು. ಬನ್ನಿ ಬೇಗ ಬೇಗ ಮಾಡೋಣ. ಅಡಿಕ್ಷನ್ಸ್ ಅನ್ನೋದೇ ಹಾಗೆ, ಒಂದು ಬಿಟ್ಟರೆ ಇನ್ನೊಂದು ಬೇಕು ಅಂತ ಅನಿಸುತ್ತೆ. ಇದು ಕಾಮನ್ ಟೆಂಡೆನ್ಸಿ. ಸೊ ಕಾಫಿ ಬಿಟ್ಟೆ ಇವಾಗ ಬಾದಾಮ್ ಹಾಲು ಕುಡಿಯೋದನ್ನು ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅಡಿಕ್ಷನ್ ಸಹ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಸಖತ್ತಾಗಿರುತ್ತೆ ಗೈಸ್ ಕುಡಿಯೋಕ್ಕೆ. ಒಂದ್ಸಲ ಕುಡಿದು ನೋಡಿ ಆಯಿತಾ. ಎಲ್ಲರೂ ಕುಡ್ದಿರ್ತೀರಾ, ಆದರೂ ಇನ್ನೊಂದ್ಸಲ ಕುಡಿದು ನೋಡಿ. ಬನ್ನಿ ಇವಾಗ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಪ್ಪ ಮಕ್ಕಳು ಒಬ್ಬೊಬ್ಬರಾಗಿ ಎದ್ದೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅರ್ಜೆಂಟಿಗೆ ಎಲ್ಲದೂ ಮಾಡೋಕ್ಕಾಗಲ್ಲ, ಎರಡೆರಡು ವೆರೈಟಿ ಮಾಡಬೇಕಲ್ಲ ಗೈಸ್. ಅದಕ್ಕೆ ನೋಡಿ ಚುರ್ರಂತ ದೋಸೆ ಹೋಯ್ತಾ ಇದ್ದೀನಿ. ಇದ್ಯಾವ ದೋಸೆ ಅಂತ ನೋಡ್ತಾ ಇದ್ದೀರಾ, ಇಷ್ಟೊಂದು ಸೌಂಡ್ ಬೇರೆ ಬರ್ತಾ ಇದೆ ಚುರ್ ಚುರ್ ಅಂತ. ಇದು ಕುಕ್ಕುಂಬರ್ ಕಾಯಿ ದೋಸೆ ಗೈಸ್. ಸಖತ್ತಾಗಿರುತ್ತೆ ಟೇಸ್ಟು. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ. ರೆಸಿಪಿ ಬೇಕು ಅಂದರೆ ಕೇಳಿ ಹೇಳ್ತೀನಿ. ಆ್ಯಂಡ್ ಚಪಾತಿ ಸ್ವಲ್ಪ ಮಾಡ್ತಾ ಇದ್ದೀನಿ. ಮೇ ಬಿ ಅಪ್ಪ ಮಗನಿಗೆ ಚಪಾತಿ, ನಮ್ಮ ಅತ್ತೆಗೆ ದೋಸೆ, ಇನ್ನು ಮಿಕ್ಕಿದ್ದು ನಾನು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಸಹ ಮಾಡಾಯಿತು, ದೋಸೆ ಸಹ ಮಾಡಾಯಿತು. ಅಪ್ಪ ಮಗ ಇನ್ನೂ ಬಂದಿಲ್ಲ. ಸೊ ನಂದು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಬನ್ನಿ ಮೇಲೆ ಹೋಗಿ ನೋಡೋಣ ಏನು ಮಾಡ್ತಾ ಇದ್ದಾರೆ, ಎದ್ದಿದ್ದಾರೋ ಇಲ್ವೋ. ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಎದ್ದುಬಿಟ್ಟು ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ. ಸೊ ಬನ್ನಿ ನೋಡೋಣ. ಅಪ್ಪ ಮಗ ಇಬ್ಬರು ಎದ್ದಿದ್ದಾರೆ. ಅಪ್ಪ ಕೆಳಗೆ ಇಳಿದು ಬರ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ ನೀರು ಕೊಡೋಣ ಅಂದ್ಬಿಟ್ಟು ನಾನು ಕೆಳಗಡೆ ಬಂದೆ. ಬನ್ನಿ ಅವನಿಗೆ ಫಸ್ಟು ನೀರು ಕೊಟ್ಬಿಟ್ಟು ಬರೋಣ, ಆಮೇಲೆ ತಿಂಡಿನ ಸಪ್ಲೈ ಮಾಡಿ ಟೀ ಮಾಡಿಕೊಟ್ಬಿಟ್ರೆ ನಂದು ಅರ್ಧ ಕೆಲಸ ಮುಗ್ದ ಹಾಗೆ. ನನ್ನ ಗಂಡ ತಿಂಡಿ ತಿಂದ ಅಂದರೆ ಮನೇಲಿರೋ ಜನ ಎಲ್ಲ ತಿಂಡಿ ತಿಂದಂಗೆ ಗೈಸ್. ನಮ್ಮ ಚೋಟ ಮರಿ ಬಂದ. ಚಿಂಟು ಬಂದ. 9 ಗಂಟೆ ಚಿಂಟು. ಈಗ ಇಷ್ಟೊತ್ತನ ನಿದ್ದೆ ಮಾಡಿದ್ಯಾ? ಹ್ಯಾಪಿ? ಕೂಲಾಗಿದೆಯಾ? ಯಾಕೆ ಇಷ್ಟೊಂದು ತಣ್ಣಗಿದೆಯಾ? ತಿಂಡಿ ತಿನ್ಬಿಡು, ಆಮೇಲೆ ಹಾಲು ಕುಡಿ. 9 ಗಂಟೆ ಆಯ್ತಮ್ಮ. ಲೇಟ್ ಆಗುತ್ತೆ, ನಂಗೆ ಬೇರೆ ಕೆಲಸ ಇದೆ. ಹಾಲು ಕೊಡ್ಲಾ? ಹಾಂ ಫಸ್ಟು ನೋಡಿ ಗೈಸ್ ಹೆಂಗೆ ಕುಡಿತಾನೆ. ಹಾಲು ಕೊಡ್ಲಾ? ಹಾಲು ಕುಡಿದ್ರೆ ಹೊಟ್ಟೆ ತುಂಬಿಡುತ್ತೆ, ಆಮೇಲೆ ತಿಂಡಿ ಸೇರಲ್ಲ. ಫಸ್ಟ್ ತಿಂಡಿ ತಿನ್ನು, ಹಾಲು ಯಾವಾಗ ಬೇಕಾದ್ರೂ ಕುಡಿಬೋದು.
ಆ್ಯಸ್ ಯು ವಿಶ್. ಟೀ ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು ಗೈಸ್, ಇಲ್ಲಾಂದರೆ ಟೇಸ್ಟ್ ಇರಲ್ಲ. ಇದು ನಿಧಾನಕ್ಕೆ ಕುದೀತಾ ಇರಲಿ. ಬನ್ನಿ ನಾವು ಚಿಂಟುಗೆ ಹಾಲು ಮಿಕ್ಸ್ ಮಾಡಿಬಿಟ್ಟು ಕೊಡೋಣ. ಹುಷಾರು, ಸುಟ್ಟ ಇಲ್ಲ, ಬೆಚ್ಚಗೆ ಮಾಡಿದ್ದೀನಿ. ಬನ್ನಿ ಗೈಸ್, ಹಸ್ಬೆಂಡ್ಗೆ ಟೀ ಕೊಟ್ಬಿಟ್ಟು ಬರೋಣ. ಸೊ ನಾನು ಚಿಂಟು ಇವಾಗ ತಿಂಡಿ ತಿಂತಾ ಇದೀವಿ ಗೈಸ್. ಸಿಗ್ತೀನಿ ಮತ್ತೆ. ಖಾರ ಇಲ್ಲ. ಏನು ಖಾರ ಇಲ್ಲ. ಚೆನ್ನಾಗಿದೆ, ಮೈಲ್ಡ್ ಆಗಿದೆ. ನೀನು ಖಾರವಾಗಿ ಇಷ್ಟನಾ? ಮತ್ತೆ ಸಖತ್ತಾಗಿದೆ. ಇದೊಂದು ತಿಂದಾದ್ಮೇಲೆ ಒಂದು ರೌಂಡ್ ಸೈಕಲ್ ಓಡಿಸ್ಕೊ ಬರ್ತೀನಿ. ಮಳೆ ಬರುತ್ತೆ, ಅದಕ್ಕೆ ಇಲ್ಲೇ ಹತ್ತನೇ ಹೋಗಿ ಬರ್ತೀನಿ. ಸೂಪರಾಗಿದೆ ಗೈಸ್. ಅದು ನನ್ನ ಹಸ್ಬೆಂಡ್ ಏನು ಜಾಸ್ತಿ ತಿಂದಿರಲಿಲ್ಲ, ನನಗಂತೂ ಇಷ್ಟ ಆಯಿತು. ನಿಮಗೆ ಖಾರ ಇರಬೇಕಿತ್ತು. ಮನೇಲಿ ಎಲ್ಲರದು ತಿಂಡಿ ಆಯಿತು. ಸೊ ಇವಾಗ ಮತ್ತೇನಪ್ಪ ಕೆಲಸ ಇದೆ ಅಂದರೆ, ತುಂಬ ದಿನ ಆಯಿತು ಕ್ರಾಕ್ಸ್ನ ವಾಶ್ ಮಾಡಿಲ್ಲ. ಬನ್ನಿ ಇವತ್ತು ಕ್ರಾಕ್ಸ್ನ ವಾಶ್ ಮಾಡೋಣ. ಎಲ್ಲ ಗಲೀಜಾಗ್ಬಿಟ್ಟಿದೆ ನಮ್ಮದು ಸ್ಲಿಪ್ಪರ್ಸ್ ಎಲ್ಲ. ಸೊ ವೈಟ್ ಕಲರ್ ಸ್ಲಿಪ್ಪರ್ಸ್ ತಗೊಳ್ಳೋದು ದೊಡ್ಡದಲ್ಲ ವಿಷಯ, ಅದನ್ನು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಬೇಕು, ಅದು ದೊಡ್ಡ ವಿಷಯ. ಬನ್ನಿ ಇವಾಗ ನಂದು, ನನ್ನ ಹಸ್ಬೆಂಡು ಮತ್ತು ನನ್ನ ಮಗಂದು 3 ಜನದ ಕ್ರಾಕ್ಸ್ನು ವಾಶ್ ಮಾಡೋಣ. ನೋಡಿ ಗೈಸ್, ಕ್ರಾಕ್ಸ್ ತರೋಣ ಅಂತ ಹೋದೆ, ನೋಡಿದ್ರೆ ಇಲ್ಲಿ ಓವರ್ಫ್ಲೋ ಆಗ್ತಾ ಇದೆ. ಈಗ ಅದು ಸಹ ತುಂಬಿತು. ಬನ್ನಿ ಆಫ್ ಮಾಡೋಣ. ನೋಡಿ ಕ್ರಾಕ್ಸ್ನ ತೊಗೊಬಂದಿದ್ದೀನಿ. ನೋಡಿ ಇದನ್ನು ಇಲ್ಲ ಹಾಕ್ಬಿಟ್ಟು ಫಸ್ಟು ಮೋಟ್ರ್ ಆಫ್ ಮಾಡೋಣ. ಏನಾದರೂ ಒಂದು ಮಧ್ಯೆ ಅಡಿಷ್ನಲ್ ಕೆಲಸ ಮಾಡೋಣ ಅಂತ ಹೋದರೆ ಹಿಂಗಾಗತ್ತೆ ನೋಡಿ. ಒಂದೇ ಸೆಕೆಂಡು ಕ್ರಾಕ್ಸ್ ತರೋ ಅಷ್ಟೊತ್ತಿಗೆ ಇಷ್ಟೆಲ್ಲ ಆಯಿತು. ಇಲ್ಲಂತೂ ಇಲ್ಲೇನಿದೆಯಲ್ಲ, ಇಲ್ಲಿ ಮಳೆ ಬಂದಂಗೆ ಬಂದ್ಬಿಡುತ್ತೆ ಫುಲ್ಲು. ಆ ರೂಮ್ ಒಳಗೆ ಹೋಗೋಕ್ಕೂ ಆಗೋದಿಲ್ಲ, ಆಫ್ ಮಾಡೋಕ್ಕೆ, ಹಂಗಾಗುತ್ತೆ ನೋಡಿ. ನನ್ನ ಮೊಬೈಲ್ ಏನಾಯಿತು, ಡೈರೆಕ್ಟ್ ಹೋಗೋದು. ಕಷ್ಟ ಅಲ್ಲ ಜೀವನ, ಏನು ಮಾಡೋದು. ಬನ್ನಿ, ಸ್ಲಿಪ್ಪರ್ಸ್ನ ಇಲ್ಲೇ ಬಿಸಾಡಿಬಿಟ್ಟು ಹೋಗಿ ಆಫ್ ಮಾಡಿದ್ದೀನಿ. ಓ ಮೈ ಗಾಡ್, ಇದು ನಮ್ಮ ಚಿಂಟುದು ಹಳೇ ಕ್ರಾಕ್ಸು ಗೈಸ್. ಇದನ್ನೇ ಹಾಕ್ಕೊಂಡು ಕಾಲೆಲ್ಲ ಕಿತ್ತೋಗ್ತಾ ಇದೆ ಅಮ್ಮ, ಇದನ್ನು ಹಾಕ್ಕೊಂಡು ಆಟಾಡೋಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಚಿಕ್ಕ ಆಗ್ತಾ ಇದೆ ಅಂತಿದ್ದ. ನೀರು ತುಂಬಿತು. ಅದಕ್ಕೇ ಈ ಸಲ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಮೇ ಬಿ ಇದು ಜೂನಿಯರ್ ಅನಿಸುತ್ತೆ. ಇದು 3 ಸೈಜು, ಇವಾಗ ಒಂದು ಸೈಜ್ ಚೇಂಜ್ ಆಗಿದೆ, 4 ಆಗಿದೆ. ಸೊ ಬನ್ನಿ ಇವಾಗ ಇದನ್ನೆಲ್ಲ ವಾಶ್ ಮಾಡೋಣ. ಗಂಡ ಹೆಂಡತಿ ಮಗ ಹೆಂಗೆ ಸೂಪರ್ ಅಲ್ಲ? ನಂದೇ ಜಾಸ್ತಿ ಗಲೀಜಾಗಿದೆ, ಬಿಕಾಸ್ ನಾನು ಇವಾಗೇನು ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಬ್ಯಾಕ್ ಸೈಡಿಗೆ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ, ಹಾಗಾಗಿ ಇದು ಡೈಲಿ ವೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಗಲೀಜಾಗಿದೆ. ಬನ್ನಿ ವಾಶ್ ಮಾಡೋಣ. ಎಲ್ಲ ಹೆಂಗೆ ಪಳಪಳ ಮಾಡ್ತೀನಿ ಅಂತ ತೋರಿಸ್ತೀನಿ, ಆಯಿತಾ? ಸೊ ಇದನ್ನೆಲ್ಲ ಮಾಡಿಬಿಡೋಣ ಫಸ್ಟ್. ನೋಡಿ ನೀರು ಬಿತ್ತು ಅಲ್ಲ,
ಇನ್ನು ಟೈಮ್ ತುಂಬ ಇದೆ ಗೈಸ್, ಹಾಗಾಗಿ ಎಲ್ಲ ಕೆಲಸ ಮುಗೀತು ಮಾಡಿ. ಸೊ ಇದನ್ನಾದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬೇಗ ಬೇಗ ವಾಶ್ ಮಾಡಿಬಿಡೋಣ ಅಲ್ಲ. ಲೆಟ್ಸ್ ಸ್ಟಾರ್ಟ್. ಸೊಳ್ಳೆ ಕಚ್ತಾ ಇದೆ. ಬನ್ನಿ ಬನ್ನಿ ನೋಡಿ ಗೈಸ್, ಎಷ್ಟು ಪಳ ಅನಿಸಿದ್ದೀನಿ. ಇನ್ನೂ ಈ ಸ್ಲಿಪ್ಪರ್ಸ್ ತೊಳೆದಿಲ್ಲ ನೋಡಿ. ಇದು ತೊಳೆದಿದ್ದೀನಿ, ಇದು ತೊಳೆದಿದ್ದೀನಿ. ಇದೊಂದು ತೊಳೆಯೋದು ಬಾಕಿ ಇದೆ. ನಿಮಗೆ ಡಿಫ್ರೆನ್ಸ್ ತೋರಿಸೋಣ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೂಪರ್ ಅಲ್ಲ. ಕ್ರಾಕ್ಸಲ್ಲಿ ಇದೊಂದು ಒಳ್ಳೇದಿದೆ ಗೈಸ್. ಕೊಳೆ ಏನು ಅಂಟಿರುತ್ತಲ್ಲ ಅದು ರೆಗ್ಯುಲರಾಗಿ ವಾಶ್ ಮಾಡಿದ್ರೆ ನೋಡಿ ಫುಲ್ ವೈಟ್ ಆಗುತ್ತೆ. ಇದೇನಾಗಿತ್ತು ಅಂದರೆ ನಾವು ಯೂಸೇ ಮಾಡಿರಲಿಲ್ಲ, ಸೊ ಎಲ್ಲ ಡ್ಯಾಂಪ್ನೆಸ್ ಆಗಿಬಿಟ್ಟಿತ್ತು. ಏನದು ಬೂಸ್ಟ್ ಹಿಡಿಯೋದು ಅಂತಾರಲ್ಲ, ಹಾಗಾಗಿತ್ತು. ಅದಕ್ಕೆ ಇದು ಈ ರೀತಿ ಆಗಿದೆ. ಇವನ್ ಈ ಸ್ಲಿಪ್ಪರು ಸಹ ಹಂಗೆ ಆಗಿತ್ತು. ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಒಂದು ಕಡೆ ಇಟ್ಬಿಟ್ಟಿದ್ವು ನಾನು ನನ್ನ ಮಗ. ಸೊ ಅದು ಫುಲ್ ಬ್ಲ್ಯಾಕ್ ಚುಕ್ಕಿ ಆಗಿತ್ತು. ಆದರೂ ಈ ಸ್ಥಿತಿಗೆ ತಂದಿದ್ದೀನಿ. ಸೊ ಇದು ನೋಡಿ ಎಷ್ಟು ಚೆಂದ ಕಾಣ್ತಿದೆ ಈಗ. ಬನ್ನಿ ಮಿಕ್ಕಿದ್ದು ವಾಶ್ ಮಾಡಿಬಿಡೋಣ. ಫೈನಲಿ ಐ ಆಮ್ ಡನ್ ವಿತ್ ವಾಷಿಂಗ್. ಸೂಪರ್ ಅಲ್ಲ ಗಾಯ್ಸ್, ಎಷ್ಟು ಪಳ ಅನ್ನಿಸ್ತಾ ಇದೆ ನಿಮಗೆ. ಬನ್ನಿ ಹೋಗಿಡೋಣ. ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ನೋಡಿದ್ರೆ ಖುಷಿ ಪಟ್ಬಿಡ್ತಾರೆ. ವಾವ್, ನನ್ನ ಕ್ರಾಕ್ಸು ಅಷ್ಟು ಗಲೀಜಾಗಿತ್ತು, ಎಷ್ಟು ಚೆಂದ ಆಗಿದೆ ಅಂತ. ಬನ್ನಿ ಹೋಗಿಡೋಣ. ನನ್ನ ಗಾಡಿನೂ ಗಲೀಜಾಗಿದೆ ಗೈಸ್, ಗಾಡಿನೂ ತೊಳಿಬೇಕು. ನಮ್ಮ ಚಿಂಟುದು ಅದು ಏನದು ಕಟ್ಟೋ ಸ್ಲಿಪ್ಪರ್ ಇದೆ, ಅದನ್ನು ಸಹ ವಾಶ್ ಮಾಡಬೇಕು. ಸದ್ಯಕ್ಕೆ ಬೇಡ, ಬನ್ನಿ ಇವಾಗ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಜೀವನನೇ ಇಷ್ಟು ಅಲ್ಲ ಗೈಸ್, ಎಷ್ಟು ಮಾಡಿದ್ರು ಅಷ್ಟೇ. ಒಂದೊಂದ್ಸಲ ನನಗೆ ಅಳು ಬಂದುಬಿಡುತ್ತೆ. ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಕೂಲ್ ಶ್ವೇತಾ, ಕೂಲ್ ಅನ್ಕೋತೀನಿ. ಹೇ ಗೈಸ್, ನಾನು ಈ ಫೋನ್ ನೋಡಿ ಶಾಕ್ ಆಗೋದೆ. ನನ್ನ ಹಸ್ಬೆಂಡ್ ಯಾವುದು ಹೊಸ ಫೋನ್ ತಂದಿದ್ದಾನೆ ಅಂತ. ನೀನು ಹಂಗೆ ಅಂದ್ಕೊಂಡೆ, ನಾನು ಹಂಗೆ ಅಂದ್ಕೊಂಡೆ ಕತ್ಲೇಲಿ. ಆದರೂ ಇದು ಕ್ಯಾಮ್ರಾ ನೋಡಿ ಅಂದ್ಕೊಂಡೆ ಇದು ಓಲ್ಡ್ ಮಾಡೆಲ್ ಅಲ್ವಾ, ಯಾಕೆ ಈ ರೀತಿ ತೊಗೊಂಡಿದ್ದಾನೆ ಹೊಸದು ಅಂತ. ಆದರೆ ಇದು ಏನಂತೆ ಗೊತ್ತಾ ಗೈಸ್, ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೊಸ ಮೊಬೈಲ್ ಇದೆ ಅಲ್ಲ, ಅದಕ್ಕಿಂತ ಮುಂಚೆ ತೊಗೊಂಡಿದ್ದು. ಇದು ಯಾವುದಿದು? iPhone 10 ಇದು. ಯಾವುದೋ ಬಂದಿತ್ತು, ಅದಕ್ಕೇನು ಹೆಸರು ಇದಕ್ಕೆ? iPhone 10 ಅಂತ ಅನ್ನಲ್ಲ, ಇನ್ನೊಂದೇನೋ ಹೆಸರಿತ್ತು ಇದಕ್ಕೆ. ಏನೋ ಮ್ಯಾಕ್ಸ್ ಅಂತ ಹೆಸರಿತ್ತು ಗೈಸ್ ಇದಕ್ಕೆ. ಸೊ ಅದನ್ನು ಏನೋ ಸ್ಲೋ ಆಗಿತ್ತಂತೆ, ಫಾಸ್ಟ್ ಮಾಡಿಸ್ಕೊಂಡು ಬಂದಂತೆ. ಚೆನ್ನಾಗಿದೆ ಅಲ್ಲ. ಯಾವುದಿದು? ಹಾಂ, ಇದೇ ಫೋನು. ಇದಕ್ಕೇನೋ ಬೇರೆ ಅಂತಾರೆ, ಅವಾಗೆಲ್ಲ ಅಂತ ಇದ್ರು, ಅದೇನು ಅಂತ ನನಗೂ ಗೊತ್ತಿಲ್ಲ. ಏನೋ ಮ್ಯಾಕ್ಸು. ಇದು iPhone XS Max ಗೋಲ್ಡ್ ಕಲರು, 256 GB ಗೈಸ್. ಆವಾಗ ಇದು ತುಂಬಾ ರನ್ನಿಂಗಲ್ಲಿತ್ತು. ಇದೇ ಮೇ ಬಿ ಮ್ಯಾಕ್ಸ್ ಅಂತ ಫಸ್ಟ್ ಟೈಮ್ ಬಂದಿದ್ದು ಇದೆ ಅನಿಸುತ್ತೆ. ಸೊ ಇದಾದಮೇಲೆ ದೊಡ್ಡ ಮೊಬೈಲ್ಸ್ ಮೀನ್ಸ್ ಮ್ಯಾಕ್ಸ್ ಕೈಂಡ್ ಆಫ್ ಐಫೋನ್ ರಿಲೀಸ್ ಮಾಡಿದ್ದು ಅನಿಸುತ್ತೆ. ಇದು ಸ್ಟಾರ್ಟಿಂಗ್ ಬಂದಿದ್ದು ಮ್ಯಾಕ್ಸ್ iPhone 10 ನನಗೆ ನೋಡಿ ಶಾಕ್ ಆಗಿತ್ತು. ಮೇನ್ ವಾಲ್ಪೇಪರ್ 256 GB ಚಿಂಟು, ಇದು ನೀನು ಇಟ್ಕೊಂಡ್ರೂ ಆಗುತ್ತೆ. ಆಫೀಸಿಗೆ ಇಡ್ತಾನಂತೆ. ರೆಸ್ಟೋರೆಂಟಿಗೆ ಗೊತ್ತಿಲ್ಲ. ಇದು ವಾಪಸ್ ಕೊಟ್ಬಿಟ್ಟಿದ್ರು ಆಗಿರೋದು. ಇಟ್ಕೊಂಡು ಏನು ಮಾಡೋದು ಅಷ್ಟೊಂದು ಮೊಬೈಲೆಲ್ಲ? ಇರಲಿ ಬಿಡು, ಚೆನ್ನಾಗಿದೆ ಅಲ್ಲ, ಕಲರ್ ಚೆನ್ನಾಗಿದೆ, ರೋಸ್ ಗೋಲ್ಡ್. ಕೊಡು. ಇನ್ನೂ ಒಂದು ಕವರ್ ತಂದಿದೆ ಅದಕ್ಕೆ. ಇಲ್ವೋ
ಇದೆಂತ ಏನಕ್ಕೆ ನನ್ನ ಹತ್ರನೇ ಇತ್ತು ಮತ್ತೆ ಯಾಕೆ ಇದು ತೊಗೊಂಡು ಬರೋಕ್ಕೆ ಹೋದ ಅವನು? ಅದೇ ಇರಲಿ ಬಿಡು. ಇದೇ ಚೆನ್ನಾಗಿ ಕಾಣುತ್ತೆ ನೋಡು. ಹಾಂ ಇದು ಕಾಣಲ್ಲ, ಲೋಗೋ ಕಾಣಲ್ಲ. ಇದೇನು? ಅದು ಹಾಕದಿಲ್ಲ, ನಿಮ್ಮ ಪಪ್ಪಂಗೆ ದುಡ್ಡು ಹೆಚ್ಚಾಗಿದೆ. ನಾನೇನೋ ಇತ್ತು ಅಂದಾಗ ಇದು ನನಗೆ ಅಂದ್ಕೊಂಡೆ. ಐಫೋನು? ಅಲ್ಲ, ಐಫೋನ್ ಅಲ್ಲ, ಕವರು. ಆಮೇಲೆ ನೋಡ್ದಾಗ ಗೊತ್ತಾಯ್ತು ಅದು. ಮತ್ತೆ ಒಂದು ಇದು ತೊಗೊಂಡಿದ್ದಾನೆ ಗೈಸ್, ಮ್ಯಾಕ್ಸ್ ಡ್ಯೂ ಅಂತೆ, 10,000 mAh. ನಿನ್ನ ಫೋನಿಗೆ ಅಂಟ್ಕೊಳುತ್ತಾ? ಅಂಟ್ಕೊಳುತ್ತೆ ಎಲ್ಲದಕ್ಕೂ. ಕೊಡಿ ಇಲ್ಲಿ ನೋಡ್ತೀನಿ ಫಸ್ಟ್. ನನ್ನ ಫೋನಿಗೆ ಅಂಟ್ಕೊಳಲ್ಲ. ನಿಂದೆ ಇದಿಲ್ವಲ್ಲ, ಸೇಫ್ ಇಲ್ಲಲ್ಲ ಅದಕ್ಕೆ. ಮ್ಯಾಕ್ಸ್ ಸೇಫ್ ಅಂದ್ರೆ ಚಾರ್ಜ್ ಆಗುತ್ತೆ, ಅಂಟ್ಕೊಳ್ಳೋದಿಲ್ಲ. ಓ, ನಿಂದು ಫೋನಿಗೆ ಅಂಟಲ್ವಾ? ಇದಕ್ಕೆ ಫೋನಿಗೆ ಅಂಟುತ್ತಾ? ಇಲ್ಲ, ಅಲ್ಪ ಸ್ವಲ್ಪ ಲೈಟಾಗಿ ಅಂಟುತ್ತೆ ಹಿಂಗೆ. ಈಗಿನ ಬರೋದಕ್ಕೆಲ್ಲ ಮೇ ಬಿ ಅದು ಆ ರೀತಿ ಇದೆ ಅನ್ಸುತ್ತೆ. ಮ್ಯಾಕ್ಸ್ ಸೇಫ್ ಇಲ್ವಾ? ನಿಂದಕ್ಕೆ ಇಲ್ಲ. ಆಫ್ ಮಾಡಿಕೊಡು. ಅಂದರೆ ಇದನ್ನು ಇದಾಕೋಬೇಡ, ಚಾರ್ಜ್ ಆಗುತ್ತೆ. ಚಾರ್ಜರ್ ಅದೇ ಕವರ್, ಈಗ ಮ್ಯಾಕ್ಸ್ ಸೇಫ್ ಕವರ್ ಮಾಡಿದಾರಲ್ಲ ಆ ರೀತಿ ತಗೋಬೇಕು. ಕೊಡೋ ಫೋನ್ ಕೊಡು, ಅದು ಹಾಕ್ಬಿಡ್ವೋ, ಕವರ್ ಹಾಕ್ಬಿಡ್ವೋ. ಅಂಟ್ಕೊತ್ ನೋಡು. ಹಾಂ, ಕವರ್ ಹಾಕ್ಬಿಡು, ಹಂಗೆ ಕೊಡು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಇದ್ರ ಬಾಕ್ಸ್. ಐಫೋನ್ 10 ನಾನು ಫೋನ್ ಚೆನ್ನಾಗೈತೆ, ರೋಸ್ ಗೋಲ್ಡ್. ಯಾಕೆಂದ್ರೆ ಇದು ಅವಾಗೆಲ್ಲ ಮೇಲ್ ಬರ್ತಾ ಇತ್ತು, ಇವಾಗ ಸೆಂಟರಿಗೆ ಹಾಕ್ತಿದ್ದಾರೆ. ಅವಾಗೆಲ್ಲ ಕ್ಲಿಯರ್ ಕಾಣುತ್ತೆ ಹಿಂಗೆ ಹಿಡ್ಕೊಂಡಾಗ. ಅಲ್ಲ, ಹಿಂಗೆ ಹಿಡ್ಕೊಂಡಾಗ ಈಗ ಕರೆಕ್ಟಾಗಿ ಮಧ್ಯಕ್ಕೆ ಹಾಕ್ತಾರೆ. ಕಾಣಬಾರ್ದು ಅಂತ ಅಷ್ಟು ಹಾಕೊಳ್ಳಲ್ಲ. ಹೌದು, ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿರ್ತಿತ್ತು. ಇವಾಗ ಅದು ಕಾಣೋದೇ ಇಲ್ಲ ನಮ್ದು ಲೋಗೋ. ಈಗ ಏನು ಗೈಸ್, ಎಲ್ಲರ ಹತ್ರನೂ ಇರುತ್ತೆ ಐಫೋನು, ಏನು ಸ್ಪೆಷಲ್ ಏನಿಲ್ಲ. ಐಫೋನ್ಗೆ ವ್ಯಾಲ್ಯೂನೇ ಇಲ್ಲ ಈಗ. ಅಮ್ಮ, ನಾನು ಏನಕ್ಕೆ ಬೇಡ ಅಂದಿದ್ದು ಗೊತ್ತಾ? ಅದು ಹೋಗಿದೆ, ಅದಕ್ಕೆ 17,000 ಕೇಳಿದ್ರಂತೆ ಸ್ಕ್ರೀನ್ಗೆ. ಅದ್ರ ಬದಲು ವೇಸ್ಟ್ ಅಲ್ಲ, ಏನಕ್ಕೆ? ಎಲ್ಲರ ಹತ್ರನೂ ಫೋನ್ ಇದೆ. ನನ್ನ ಫೋನೇ ಚೆನ್ನಾಗೈತೆ. ನಿನ್ನ ಫೋನ್ ಮಾರಬೇಕು. ಅದು ಕೊಡು, ನಂದು ಕೊಡ್ತೀನಿ. ನಂದು ಕೊಟ್ಬಿಟ್ಟು ಯಾವ್ದಾದ್ರು ಚಿಕ್ಕದು ತಗೋತೀನಿ. ಅಂದರೆ ಇದು ಕೊಡ್ತೀಯ 50? ಇದಲ್ಲ, ಇನ್ನೊಂದು ರೆಡ್. ನೋಡಿ ಗೈಸ್, ಚೆನ್ನಾಗಿದೆ ಅಲ್ಲ? ಅಪ್ಪನ ಮಾರೋದಾದ್ರೆ, ಅಪ್ಪ ಬೇರೆ ತಗೊಳ್ಳೋದಾದ್ರೆ ಅದು ತಗೋತೀನಿ. ಅಪ್ಪನ 10,000 mAh. ನಿಂದು 15 Pro Max ಮಾರೋದಾದ್ರೆ ನಾನು ಅದು ತಗೋತೀನಿ. ಎಷ್ಟು ಐಫೋನ್ ಇದ್ದಾವೆ ನಮ್ಮ ಮನೆ, ಯಪ್ಪ ದೇವ. ಐಫೋನ್ ಅಂಗಡಿನೇ ಮುಡುಗ್ಬೋದು. ಹಸ್ಬೆಂಡ್ ಹತ್ರ 2, ನನ್ನ ಹತ್ರ 2, ಚಿಂಟು ಹತ್ರ 2, 6 ಐಫೋನ್ ಇದ್ದಾವೆ. ಇರೋದು 3 ಜನ ಗೈಸ್. ನೋಡಿ ಗೈಸ್, ಹಲಸಿನ ಹಪ್ಳ ಎಣ್ಣೆಗೆ ಹಾಕೊಂಡಮ್ಮ ತಿನ್ನೋದು. ಹಂಗೆ ತಿನ್ನೋದು ಯಾವ್ದು ಹಪ್ಳ ಇರುತ್ತೆ. ಹಾಂ, ಏನು ಬುದ್ಧಿವಂತನಪ್ಪ ನೀನು. ಹಪ್ಳನೇರೋ ಹಂಗೆ ರಾ ತಿಂತಾರೆ. ಇರ್ಬೋದೇನೋ, ಹೇಳೋಕ್ಕಾಗಲ್ಲ. ಅವನಂತೂ ತಿನ್ನಲ್ಲ ಗೈಸ್, ಸುಮ್ಮನೆ ತರ್ತಾನೆ ಅಷ್ಟೆ. ಕಣ್ಣಿಗೆ ಏನು ಸಿಕ್ಕಿದ್ರೂ ಬಿಡೋದಿಲ್ಲ, ತಗೋಬರ್ತಾನೆ. ಹಲೋ, ಕೇಳಿಸ್ತಾ ಇದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆಯೇನವ? ಕೇಳಿಸ್ತಾ ಇದೆ, ಚೆನ್ನಾಗಿದೆಯಾ? ಹ್ಞೂ ಚೆನ್ನಾಗಿದ್ದೀನಿ, ನೀ ಚೆನ್ನಾಗಿದ್ದೀಯಾ? ಕೇಳಿಸ್ತಾ ಇತ್ತಲ್ಲವ? ಹಲೋ, ಯಾಕೆ ಅವನ್ ಕೇಳಿಸ್ತಾ ಇಲ್ವಾ? ನಮ್ಮಮ್ಮ ಗೈಸ್. ಹಲೋ, ಕೇಳಿಸ್ತಾ ಇತ್ತೇನವ? ಹಲೋ ಹಲೋ, ಚೆನ್ನಾಗಿದ್ದೀಯನವ? ಚೆನ್ನಾಗಿದ್ದೀಯಾ? ಹಲೋ, ಕೇಳಲ್ವಂತ. ಏನಮ್ಮ ನಿಮ್ಮ ಅವ್ವನ್ ಕಿವಿ ಕೇಳ್ತಾ ಇಲ್ಲ? ಇಷ್ಟು ಜೋರಾಗಿ ಕಿರಿಸ್ಕೊತಾ ಇದ್ದೀನಿ ಹಲೋ ಹಲೋ ಅಂತ.
ಈಗ ನಾನು ಮಾತಾಡಿದ್ ನಿಂಗೆ ಕೇಳಿಸ್ತಿತ್ತು ತಾನೇ? ಮತ್ತು ನಿನ್ನ ಜೊತೆ ಇನ್ನು ಹೆಂಗೆ ಮಾತಾಡುತ್ತೆ ನಿನ್ನ ಮೊಬೈಲ್? ಈ ಕಡೆಗೆ ಬಂದು ಮಾತಾಡಂತ ಹೇಳ್ಬೇಕು. ಅವಾಗ ನೆಟ್ವರ್ಕ್ ಇಲ್ವೇನೋ ಆ ಕಡೆ, ಅವ್ವ ಕೂತಿರೋ ಕಡೆ. ಮತ್ತೆ ನಿಮ್ಮ ಅವ್ವ ಚೆನ್ನಾಗೈತಾ? ಮತ್ತೇನು? ಮತ್ತಿನ್ನೇನಿಲ್ಲ ಗೈಸ್. ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್? ನಾನು ಹುಡಿ ಕೊಟ್ಟಿದ್ದು. ಓ, ಇದು ಪವರ್ ಬ್ಯಾಂಕ್ ಇದೆ ಅಲ್ಲ, ಸೊ ಇದರಲ್ಲಿ ಪವರ್ ಬ್ಯಾಂಕ್ ಇನ್ನೇನಿದೆ, ಬ್ಯಾಂಕ್ ಪವರ್. ನಾನು ನನ್ನ ಮಗ ಹೆಂಗೆ ಜಗಳ ಆಡ್ತೀವಿ ನೋಡಿ. ಸೊ ಈ ಪವರ್ ಬ್ಯಾಂಕಲ್ಲಿ ಸ್ಪೆಷಲ್ ಫೀಚರ್ಸ್ ಇದೆ, ಬಟ್ ಕಾಸ್ಟ್ಲಿ ಆಯಿತು ಗೈಸ್. ಇದ್ರ ಪ್ರೈಸ್ ಹೇಳ್ಬಿಡ್ತೀನಿ ಮೊದಲು. 6,999 ರೂಪಾಯಿ. ಬನ್ನಿ ತೋರಿಸ್ತೀನಿ ನೋಡಿ ಗೈಸ್. ಇದ್ರ ಪ್ರೈಸ್ ಬಂದ್ಬಿಟ್ಟು 6,999 ರೂಪಾಯಿ. ಬಟ್ ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಹೆಂಗೆ ಅಂದರೆ ವಾಚ್ ಸಹ ಚಾರ್ಜ್ ಮಾಡ್ಬೋದು. ಆ್ಯಂಡ್ ನನಗೂ ಗೊತ್ತು, ನಾನೇ ಹೇಳಿದ್ದಲ್ಲ ನೋಡಿ ಗೈಸ್, ಇದ್ರದ್ದು ಪವರ್ ಡೆಲಿವರಿ ಬೇಗ ಇದೆ ಅಂತೆ. ಮ್ಯಾಗ್ನೆಟಿಕ್ ಕಿಕ್ ಸ್ಟ್ಯಾಂಡ್ ಇದೆ, ಮತ್ತು ವ್ಯಾಟ್ ಅವರ್ಸ್ 2-ವೇ ಫ್ಲೋ ಚಾರ್ಜ್ ಅಂತೆ, ಮ್ಯಾಕ್ಸೇಫ್ ಕಂಪ್ಯಾಟಿಬಲ್, ಕ್ವಾಲ್ಕಮ್ ಕ್ವಿಕ್ ಚಾರ್ಜ್. ಸೊ ಇಷ್ಟು ಇದೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇದು ಇಲ್ಲಿ ಬಂದು ಫೋನ್ನ ಚಾರ್ಜ್ ಮಾಡಿದ್ರೆ ಇಲ್ಲಿ ಬಂದು ವಾಚ್ ಚಾರ್ಜ್ ಮಾಡ್ಬೋದು. ಚಿಂಟು ವಾಚ್ ಕೊಡು. ನಿಂದು ಬೇಡ, ನಂದೇ ಕೊಡು. ನೋಡಿ ಗೈಸ್, ಅವನು ವಾಚ್ ಇಡ್ತಾ ಇದ್ದಾನೆ, ನಾನು ವಾಚ್ ಇಡ್ಬೇಕು. ಹಂಗಲ್ವಲೇ? ಹಿಂಗಲ್ಲ, ಹಿಂಗೆ. ಇನ್ನೊಂದು ಮೊಬೈಲ್ ಹೆಂಗ್ ಚಾರ್ಜ್ ಹಾಕ್ತೀಯಾ? ಹಿಂಗೇನೆ ಮೊಬೈಲ್ ಚಾರ್ಜ್ ಹಾಕೋದ್ ಬೇಡ. ನನಗೂ ಗೊತ್ತು ಕಂತ ಕುತ್ಕೋ ಮಂಗ ಗೈಸ್. ಇರಮ್ಮ ಯಾಕೆ ಹಿಂಗ ಆಡ್ತೀಯತ್ತಿ? ನೋಡಿ ಗೈಸ್, ಇವನ್ ಏನದು ವಾಟ್ ಯು ಕಾಲ್, ಫೋನು ಚಾರ್ಜ್ ಮಾಡ್ಬೋದು ಇಲ್ಲಿ. ಅಂಡ್ ಇಲ್ಲಿ ಚಾರ್ಜ್ ಆಯ್ತು ನೋಡ್ತಾ, ಚಾರ್ಜ್ ಆಯ್ತೈತೆ. ಸೊ ನೋಡಿ, ಚಾರ್ಜ್ ಆಗ್ತಾ ಇದೆ. ಇಲ್ಲಿ ವಾಚ್ ನ ಚಾರ್ಜ್ ಮಾಡ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ನಾನು ವಾಚ್ ಯಾವತ್ತೂ ಚಾರ್ಜ್ ಮಾಡಲ್ಲ ಅಲ್ಲ, ನಾನು ಯಾವಾಗ್ಲೂ ಚಾರ್ಜ್ ಮಾಡಿರ್ತೀನಿ. ಇನ್ನು ವಾಚ್ ಮಾತ್ರ ಚಾರ್ಜ್. ಅಂಡ್ ಇದ್ರಲ್ಲಿ ಒನ್ ಮೋರ್ ಥಿಂಗ್ ಏನಂದ್ರೆ, ತೆಗಿ ನಿನ್ ವಾಚ್ ನ. ಏನಕ್ಕೆ? ಸ್ಟ್ಯಾಂಡ್. ಸ್ಟ್ಯಾಂಡ್ ಅವನಕ್ಕೆ. ಇನ್ನೊಂದು ವಿಷಯ ಏನು ತಾಳೋ, ಥೂ ಏನಪ್ಪ ತಲೆ ತಿಂತಾನೆ. ಇನ್ನೊಂದು ವಿಷಯ ಏನು ಅಂದ್ರೆ, ನೋಡಿ ಗೈಸ್, ಇಲ್ಲಿ ಇದರಲ್ಲಿ ಸ್ಟ್ಯಾಂಡ್ ಸಹ ಇದೆ ಪವರ್ ಬ್ಯಾಂಕ್ ಅಲ್ಲಿ. ನಾನು ಹೇಳಿದ್ದೆ ನಿನಗೆ, ಅವಾಗಲೇ ಹೇಳಿದ್ದೆ. ಇದನ್ನ ಹಂಗಲ್ವೋ ತಿಕ್ಲಾ, ಹಂಗಲ್ವೋ ಯಪ್ಪ, ಬರೋದಿಲ್ಲ ಗೈಸ್ ಇವನಿಗೆ. ನೋಡಿ ಗೈಸ್, ಏನ್ ಬರೋದಿಲ್ಲ, ಹಂಗಲ್ವೋ, ಹಿಂಗೇನೆ ಕಣೆ. ಏನ್ ನಿಂದು? ಏನಂದೆ ಏನಂದೆ ಕಣೆ? ನೋಡಿ ಗೈಸ್, ಅಮ್ಮಗೆ ಹೆಂಗಂತ ಅವನೇ. ಬರೀ ಅಂಕೋಲಾ ಭಾಷೆನೆ ಗೈಸ್. ಬಾರೇ ಅಂತಾನೆ, ಏನೇ ಅಂತಾನೆ. ನೀ ಕಿರಿಚ್ಬೇಡ ನನಗೆ. ಏನದು ಚೈಲ್ಡ್ ಸೇಫ್ಟಿ ಬರುತ್ತೆ. ನೋಡಿ ಗೈಸ್, ವಾಚು. ನಂದೇ ಮೊಬೈಲ್ ಚಾರ್ಜ್ ಮಾಡೋಣ ಅಂದ್ರೆ ಇವನ್ ಮೊಬೈಲ್ ಚಿಂಟುದು ಮ್ಯಾಕ್ಸೇಫ್ ಇಲ್ಲ ಗೈಸ್, ಡಬ್ಬಾ ಮೊಬೈಲ್. ಯಪ್ಪ ಕಿರಿಚ್ತಾನೆ ಗೈಸ್, ಕಿರಿಚ್ಬೇಡ. ನಂದು ರೆಡ್ ಮೊಬೈಲಿಗೆ ಮ್ಯಾಕ್ಸೇಫ್ ಇದೆ ಅನ್ಸುತ್ತಲ್ಲ. ಎಂತದ್ದು ಇಲ್ಲ ನಿನ್ ಫೋನ್. ಹೋಗ್ಲಿ ಬಿಡು. ನನ್ನ ಹತ್ರ ಐತೆ. ಏನೇನೋ ಯಾಕೆ ಮಾಡ್ತೀಯ? ಪಪ್ಪನ್ ಮೊಬೈಲ್ ಇದೆಯಲ್ಲ, ಇದಕ್ಕೂ ಮ್ಯಾಕ್ಸೇಫ್ ಇದೆ ಕಣೋ. ತಿಕ್ಲು ಎಲ್ಲಿಂದ ಬಂದಿದೆ ತಿಕ್ಲು? ಹಾಕ್ ನೋಡು ತಿಕ್ಲು. ಇರು, ಇದಕ್ಕೂ ಮ್ಯಾಕ್ಸೇಫ್ ಇದೆ ಅಂದಲ್ಲ. ಅಂದ್ಕೊತು ಆಯ್ತು, ಹಾಕೋ. ಸೊ ನೋಡಿ ಗೈಸ್, ಹಂಗಲ್ವೋ ತಿಕ್ಲೇಶ್, ಅಡ್ಡಡ್ಡ ಇಡ. ನಿನ್ ಫೋನ್ ಚಾರ್ಜ್ ಆಗ್ತಿಲ್ಲ ನಿಂದ. ಆಗ್ತೈತೇನೋ ಗೊತ್ತಿಲ್ಲ. ಅಲ್ಲಿ ಇದು ವಿಡಿಯೋ ಬರಲಿ ಕಾಣುತ್ತೆ ನಾನು ಚಾರ್ಜ್ ಮಾಡೋದು. ಫೋನ್ ಯೂಸ್ ಮಾಡಕ್ಕೆ ಬರಲ್ಲ, ಏನಿಲ್ಲ.
ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ. ನಿನ್ನ ಫೋನ್ ಚಾರ್ಜ್, ನಿಂದು ವಾಚ್ ಚಾರ್ಜ್ ಆಗ್ತಾ ಇಲ್ಲ. ಸರಿ ಇಲ್ಲ ಅಂದಂಗಾಯ್ತು ಅಷ್ಟೇ. ಅದಕ್ಕೆ ನನ್ನ ವಾಚ್ ಹಾಕಂತ ಹೇಳಿದ್ದೆ. ನೋಡಿ ಗಾಯ್ಸ್, ಎಲ್ಲಿ ನಿಂದು ಅಂಟ್ಕೊಳ್ಳೋದೇ ಇಲ್ಲ. ನೋಡಿ ಗೈಸ್, ಚಾರ್ಜ್ ಆಗ್ತಾ ಇದೆ. ಸೊ ಫೋನು ಚಾರ್ಜ್ ಆಗ್ತಾ ಇದೆ ಆ್ಯಂಡ್ ವಾಚ್ ಸಹ ಚಾರ್ಜ್ ಆಗ್ತಾ ಇದೆ. ಸೊ ಈ ರೀತಿ ಇದೆ. ಬನ್ನಿ ಇದನ್ನು 3D ವ್ಯೂನಲ್ಲಿ ತೋರಿಸ್ತೀನಿ. ಟ್ಯಾಂಟಿಡಾನ್ 3D ವ್ಯೂ. ಸೊ ನೋಡಿ ಗೈಸ್, ಈಗ 3D ವ್ಯೂನಲ್ಲಿ ತೋರಿಸ್ತೀನಿ. ಟಿನ್ ಟಿನ್ ಟಿನ್. ನಾನು ಮಾಡೋಕ್ಕಾಗಲ್ಲ ಹಿಂಗೆ. ಬ್ಯಾಕ್ ಸೈಡ್ ನೋಡಿ ಗೈಸ್. ಇಟ್ಟು ಹಿಂಗೆ ನಾನೇ ಸುತ್ತಬೇಕಾಗತ್ತೆ, ನಾ ಸೋಮಾರಿ. ಹಾಂ, ಇಷ್ಟು ಮಾಡಕ್ ಕಳುತ್ತೀಯಪ್ಪ. ಸೊ ನೋಡ್ತಾ ಇದ್ದೀರಿ ಅಲ್ಲ. ಸೊ ಈ ರೀತಿ ವ್ಯೂ ಸಿಗುತ್ತೆ. ವ್ಯೂನು ಸೊ ಈ ರೀತಿ ಸ್ಟ್ಯಾಂಡ್ ಆಗುತ್ತೆ ಗೈಸ್. ಪವರ್ ಬ್ಯಾಂಕು ಈ ರೀತಿ ಸ್ಟ್ಯಾಂಡ್ ಆಗುತ್ತೆ ನೋಡಿ. ಅದಕ್ಕೆ ಸ್ಟ್ಯಾಂಡ್ ಸಹ ಇದೆ, ಆರಾಮಾಗಿ ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಈ ಕಡೆ ಬಂದ್ರೆ ನೋಡಿ ಚಾರ್ಜ್ ಆಗ್ತಾ ಇದೆ. ಏನು ಚಾರ್ಜ್ ಆಗ್ತಾ ಇಲ್ಲ. ಏನಪ್ಪ ಈ ಹುಡುಗ, ತೆಗಿತೀನಿ. ಹಿಂಸೆ ಕೊಡೋಕೆ ಹುಟ್ಟಿದ್ಯಾ ಅನ್ಸುತ್ತೆ. ಓದ್ಕೋ ಹೋಗು. ಅಣ್ಣ ಅಣ್ಣ, ನೆನ್ನೆ ಎಲ್ಲ ಯಾವುದದು ಕೋಟಿ ಫಿಲಮ್ ನೋಡಿದ್ಯಾ? ರೆಸಾರ್ಟ್ಗೆ ಹೋಗಿದ್ಯಾ? ಚಿಕನ್ ಒಂದಿಷ್ಟು ತಿಂದಿದ್ಯಾ? ಯಾವುದು ಮಾಡಿಸ್ಕೊಂಡಿದ್ ನೀನು? ಗಿಂಟ್ ಬೇಡ, ಒಂದು ಪೀಸು ನನಗೆ ಕೊಡ್ಲಿಲ್ಲ. ಒಬ್ನೇ ಮುಕ್ಬಿಟ್ಟೆ ಬರ್ಗೆಟ್ಟಿರೋ ಒಂಥರ. ನಿಮ್ಮಪ್ಪನ ಮುಕ್ಲಿಲ್ವಾ? ಕೇಕ್ ಮುಕ್ಲಿಲ್ವಾ? ನನ್ನ ಫೇವರೇಟ್ ಕೇಕು ನೋಡು. ಎಷ್ಟೈತ್ ಕೇಕ್ ಈಗ? ಅವಾಗ ಎಷ್ಟಿತ್ತು? ನಿಮ್ಮಪ್ಪ ಪಾಪ ಶ್ರಾವಣ ಮಾಸ ಮಾಡ್ತಾವನೆ, ನೀನು ಹಂಗೆ ಕೋಳಿನ ಬಡ್ದು ಬಾಯಿಗೆ ಹಾಕೋತಾ ಇರ್ತೀಯ. ಏನ್ ಚಿನಿಮೆ, ಐ ಲವ್ ಯು. ನೀನೇ ನನ್ನ ಶ್ರಾವಣ ಹಾಳು ಮಾಡ್ದೋಳು. ಐ ಲವ್ ಯು. ಅದು ಬೇಕು ಇದು ಬೇಕು ಅಂತ ಮಾಡಿಸ್ಕೊಂಡು ತಿನ್ಬಿಟ್ಟು ಅಮ್ಮಮ್ಮನ ಹತ್ರ ನೀನೇ ಹಾಳು ಮಾಡಿದ್ದು. ಹಾಳಾದ್ಮೇಲೆ ಇನ್ನೇನ್ ಮಾಡೋದು? ತಿಕ್ಲ ಗೈಸ್ ನೋಡಿ ಗೈಸ್, ನನ್ನ ಹಸ್ಬೆಂಡು ಸ್ಲಿಪ್ಪರ್ ಸ್ಲಿಪ್ಪರ್ನು ಮೇಲೆ ಇಟ್ಕೋತಾರ. ಚಿಂಟು ಬಾರೋ ಕೆಳಗೆ, ಬಾರೋ ಕೆಳಗೆ. ಬಾಲ ಒಂದಿಲ್ಲ ನಿನಗೆ. ಇಲ್ಲಿ ಬರಬೇಡ, ಇಲ್ಲ ಐರನ್ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಐರನ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಚಡ್ಡಿ ಅಂತೂ ಒಣಗೇ ಇಲ್ಲ, ಆದರೂ ಐರನ್ ಮಾಡಿಡ್ತೀನಿ. ಇಲ್ಲಾಂದರೆ ನಾಳೆ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ. ಐರನ್ ಮಾಡಿಬಿಟ್ಟು ಒಣಾಕ್ತೀನಿ, ನಾಳೆ ಹಾಗೆ ಹಾಕ್ಕೊಂಡು ಹೋಗು. ನೋಡಿ ಗೈಸ್, ಏನೇನೆಲ್ಲ ಮಾಡ್ತಾನೆ. ಬಾರೋ ಪುಣ್ಯಾತ್ಮ, ಅನ್ಬಾಕ್ಸಿಂಗ್ ಮಾಡೋಕ್ಕೆ ಯಾಕೆ ಹಿಂಗೆ ತಡ್ವರಿಸ್ತೀಯಾ? ಅಯ್ಯಾ, ಮಾಡ್ತೀನಿ. ಅದು ನಮಗೆ ಫೀಲ್ ಆಯಿತು ಸ್ಲಿಪ್ಪರ್ ಅಂತ. ಬಟ್ ಓಪನ್ ಮಾಡಿ ನೋಡೋಣ ಏನಿದೆ ಅಂತ. ಮಾಡ್ತೀನಿ. ಮಾಡು ಮಾಡು ಪಕ್ಕ. ನೋಡಿ ಗೈಸ್, ಏನೇನೆಲ್ಲ ತಗೋತಾನೆ. ನಾನು ನೋಡಿದ್ರೆ ಗೂಬೆ ಥರ ಇರ್ತೀನಿ. ಏನೋ ಸ್ಲಿಪ್ಪರು ಎಂಥದೋ ಏನೋ ಇರಬೇಕು. ತೆಗಿ ನೋಡೋಣ ಗೈಸ್. ಇದಕ್ಕೆ 679 rupees ಗೈಸ್. ಚೀಪ್ ಐತೆ, ಅದೇನಿಲ್ಲ. ಎಂಥ ಸ್ಲಿಪ್ಪರು ನೋಡೇ ಬಿಡೋಣ. 679 ರೂಪಾಯಿ ಅಂತೆ. ಓ, ಹೆಲ್ತ್ ಸ್ಲಿಪ್ಪರು, ಹೆಲ್ತಿಗೆ ಬರುವಂಥದ್ದು ನೋಡು. ಆ ಬಬಲ್ಸ್ ಇರುತ್ತಲ್ಲ ಅದು, ಬ್ಲಡ್ ಸರ್ಕ್ಯುಲೇಷನಿಗೆ. ಓಹೋ, ಇದು ಚುಚ್ಚುತ್ತೆ ಕಣ್ಲ. ತುಂಬಾ ಚುಚ್ಚುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಸ್ಲಿಪ್ಪರ್. ಅದೇ ಗೈಸ್, ಬ್ಲಡ್ ಎಲ್ಲ ಈಸಿಯಾಗಿ ಫ್ಲೋ ಆಗಲಿ ಅಂತೇನೋ ಹಾಕೋತಾರಲ್ಲ ಅಂತ ಸ್ಲಿಪ್ಪರ್ಸು. ನಿಮ್ಮ ಪಪ್ಪ, ನಿನಗೆ ಕರೆಕ್ಟ್ ಸೈಜು ನಿಮ್ಮ ಪಪ್ಪಂಗೆಲ್ಲ ಆಗತ್ತೆ, ಆಗ್ಬೋದೇನೋ. ಅದು ಮುಂದ್ಗಡೆ ಪಟ್ಟಿ ಅಗಲ ಮಾಡಿಕೊಂಡ್ರೆ. ಎಲ್ಲಿ ನಾನು ಹಾಕೋತೀನಿ, ನಿನಗಾಗಲ್ಲ. ಏನು ಚೆನ್ನಾಗಿಲ್ಲ ನೋಡೋಕ್ಕಾದ್ರೆ. ಇದು
ಇದನ್ನ ರೆಗ್ಯುಲರ್ ಇಲ್ಲಿ ಇಲ್ಲ. ಚುಚ್ಚುತ್ತೆ ಮಮ್ಮಿ. ಅದಕ್ಕಿಂತ ಕಲ್ ಮೇಲೆ ಓಡಾಡೋದು ಅದೇ ಅದೇ. ಅದ್ರ ಬದಲು ಬರೀ ಕಾಲಲ್ಲಿ ನೆಲದ ಮೇಲೆ ಓಡಾಡಿದ್ರೆ ಆಯ್ತಪ್ಪ. ನಮ್ಮನೆ ಬ್ಯಾಕ್ ಸೈಡೇ ಓಡಾಡ್ಬೋದು. ಇಲ್ಲಿ ಮೆಟ್ಲು ಇಟ್ಕೊಂಡು ಕೆಳಗೆ ಅಲ್ಲಿ ಓಡಾಡಿದ್ರೆ ಕಲ್ಲಿದೆ. ಇದನ್ನ ಹಾಕೊಂಡು ಓಡಾಡಕ್ಕಾಗಲ್ಲ. ಈ ಕಡೆ ಬಾ, ಈ ತಲೆದಿಂಬಿದೆ. ಚುಚ್ಚು ಬಿದ್ದೋಗುತ್ತಪ್ಪ ಕಾರು. ಎಲ್ಲಿ ನಾನು ಹಾಕೋತೀನಿ. ಬರೀ ನಾಟಕ. ಏನು ನಾಟಕ ಆಡ್ತಾನೆ ನೋಡಿ ಗೈಸ್ ಇವನು. ಏ ಅದು ಏನು ನಾಟಕದಲ್ಲೇ ಹುಟ್ಟಿದ್ದೋ ಅಥವಾ ಹುಟ್ಟೇ ನಾಟಕ ಗೊತ್ತಿಲ್ಲ. ನನಗೆ ಕರೆಕ್ಟ್ ಸೈಜ್ ಗೈಸ್. ಬಿಡೋ ಸರಿ. ಇದೇನೋ ಒಳ್ಳೆ ಮುಳ್ಳಿನ ಮೇಲೆ ನಿಂತಂಗೈತೆ. ಒಳಗೆ ಅದು ಹಿಂಗೆ ಮುಳ್ಳಿನ ಮೇಲೆ ನಿಂತಂಗೈತೆ. ಹಾಕು ಒಳಗೆ ಹಾಕು. ಓಡಾಡು, ಗೊತ್ತಾಯ್ತದೆ ನಾಟಕ ಯಾರು. ಅಯ್ಯೋ ಒಳ್ಳೆ ಬ್ರಷು, ಬಟ್ಟೆದು ಬ್ರಷ್ ಇರುತ್ತಲ್ಲ. ಅಯ್ಯೋ ಗೈಸ್ ಚುಚ್ಚುತ್ತೆ. ಮೊದಲೇ ನನ್ನ ಕಾಲು ಡ್ಯಾಮೇಜ್ ಆಗಿದೆ ನೀರಲ್ಲೆಲ್ಲ ಓಡಾಡಿ ಓಡಾಡಿ. ಇನಾಗ್ರೇಷನ್ ಮಾಡಿಬಿಟ್ವು. ನನ್ನ ಮೊಬೈಲ್ ಹೋಗಿತ್ತು ಗೈಸ್. ಯಪ್ಪಾ, ಏನಿದು ಯೋಗ ಪಡುಕ? ಯಾವ ಪಡುಕನೋ ಚಡುಕನೋ ತಗೋ. ನೋಡಿ ಗೈಸ್, ಬನ್ನಿ ತಾಳಿ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಚುಚ್ಚುತ್ತೆ ಗೈಸ್. ಇದು ಒಳಗಡೆ ಪ್ರೆಸ್ ಆಗುತ್ತೆ ಗೈಸ್. ಬಟನ್ಸ್ ತರ ನೋಡಿ. ಆದ್ರೆ ಇದು ಹೆಂಗಿದೆ ಗೊತ್ತಾ, ಕಾಲಿಗೆ ಹಾಕೊಂಡ್ರೆ ಮುಳ್ಳಿನ ಮೇಲೆ ನಿಂತ್ಕೊಂಡಂಗಿದೆ. ಇದೇನಾದ್ರು ಒಂದು ಬಟನ್ ಕಿತ್ತೋದ್ರೂ ಕಾಲು ಅಲ್ಲೇ ಡ್ಯಾಮೇಜ್ ಆಗುತ್ತೆ. ಏನಕ್ಕೆ? ಅವಾಗ ಏರುಪೇರು ಆಗುತ್ತಲ್ಲ. ನನ್ನ ಸೈಜಿಂಗ್ ಕೊಟ್ಟಿದ್ದಿದ್ರೆ ನಾನಾದರೂ ಹಾಕೋದು. ಬಿಡು, ವಾಪಸ್ ಏನಾದರೂ ಆ್ಯಪ್ ಅವನ ಹತ್ರ ಇದ್ರೆ ಮಾಡ್ತಾನೇನೋ. ಇದನ್ನ ಹಾಕೊಂಡು ಗಲೀಜು ಮಾಡಬೇಡ, ಎತ್ತಿಡು. ನಾನು ಕಾಲು ದೊಡ್ಡ ಮಾಡ್ಕೋಬೇಕು. ಅಪ್ಪನ ಸೈಜಿಂದ ಹಾಕ್ಬೇಕು ನನಗೆ. ಅಲ್ಲ ನೀನು ಈಗ ಏನು ಮಾಡು, ಇದು ತೆಗಿ ಬಿಡು, ಎತ್ತೋ, ತೆಗ್ದು ಹಾಕು ಮಗನೇ. ಪಪ್ಪ ಏನಾದರೂ ಬೇಡ ಇಷ್ಟ ಆಗ್ದೇನೆ ವಾಪಸ್ ಮಾಡ್ತೀನಿ ಅಂದರೆ ಅವನ ಹತ್ರ ಆ್ಯಪು ಇರಲ್ಲ. ಬಟ್ ಸ್ಟಿಲ್ ಯೋಗ ಪಾದುಕ ಅಂತೆ ಗೈಸ್. ಮತ್ತು ನಾನೇನು ಹೇಳಿದ್ದು? ಯೋಗ ಪಂಡುಕ ಅಂದೆ, ಯೋಗ ತಂದುಕ ಅಂದೆ. ನೀನೇನಂದೆ? ಯೋಗ ಪಾಡುಕ ಅಂದೆ. ಯೋಗ ತೆಗಿಲ್ಲ ಲೇ, ಗಲೀಜ್ ಮಾಡಿಡ್ಬೇಡ, ತೆಗಿಲ್ಲ. ಥೂ, ನನಗೆ ಹಿಂಗೆ ಹುಚ್ಚಿಡಿಸ್ತೇನೆ ದಿನ ಏನಾದರೂ ಒಂದೊಂದು. ಇಲ್ಲಿ ಸ್ವಲ್ಪನೂ ಗ್ರಿಪ್ ಇಲ್ಲ. ಆಯ್ತು, ಹಾಂ, ನೀನು ತೆಗಿ, ಇದು ಇಡು. ಆಯ್ತು ಇರು, ಅರ್ಜೆಂಟ್ ಏನಕ್ಕೆ ಮಾಡ್ತೀಯಾ? ಮನೆ ಇಫ್ ಅಟ್ ಆಲ್ ಪಪ್ಪ ಡೋಂಟ್ ಲೈಕ್, ಆಯ್ತಾ? ಆ ಲೆಟ್ರಿನಿಗೆ ಕೂತಿದೀಯಲ್ಲ, ಅಯ್ಯೋ ಬಾಲ ಒಂದಿಲ್ಲ. ಬೆಳಗ್ಗೆ ಹೋಗ್ಲಿಲ್ವಾ? ಹಾ ಸರಿಗೆ ಇಲ್ಲಿಂದ ಪ್ರೆಷರ್ ಹತ್ತಿಸ್ಕೊಂಡು ಈಗ ಅಲ್ಲಿಂದ ಬಿಡ್ಬೇಕಂತ. ಓದು ಅಂದರೆ ಟೈಮ್ ನೋಡಿ ಗೈಸ್ ಎಷ್ಟಾಯ್ತು ಅಂತ. 12 ಗಂಟೆ ಆಯಿತು. ಬೆಳಗ್ಗೆ 9 ಗಂಟೆಗೆ ಎದ್ದಿದ್ದಾನೆ. ಹಿಂಗೆ ಆಟಾಡ್ತಾ ಇದ್ದಾನೆ ನೋಡಿ. ಮಾಡ್ದ ಬಿಚ್ಚ ಆಯ್ತು, ಬಿಚ್ಚ ಕವರ್ಗೆ ಹಾಕಿಡ. ನಾನು ಒಂದು ಸ್ವಲ್ಪ ಚುಚ್ಚುತ್ತೆ ಅಮ್ಮ. ಚುಚ್ಚುತ್ತೆ. ನಾನು ಹಿಂಗೆ ಅಪ್ಪಂಗೆ ಇಷ್ಟ ಆದ್ರೆ ಹಿಂಗೆ ಹಾಕೋಬೋದು ನಾನು. ಸ್ವಲ್ಪನೇ ಕ್ರಾಕ್ಸ್ ಹಿಂಗೆ ಹಾಕೋತಾರೆ. ಸರಿ ಆಯ್ತು. ಚಿಂಟು ವೆಯ್ಟ್ ಚೆಕ್ ಮಾಡ್ಕೋತಾ ಇದ್ದಾನೆ. ಎಷ್ಟಿದ್ದಾನೆ? ಕಮ್ಮಿ ಆಗಿದ್ದೀವಿ 2 38.5. ಎಲ್ಲಿ ಕಮ್ಮಿ ಆಗಿದೆಯಾ? ದನ ತಿಂದಂಗೆ ತಿಂತೀಯಾ? ಮೊಬೈಲ್ ಬಿಡು. 40 kg ಇದ್ದೆ. ಯಾವ ಕಡೆಯಿಂದ? 39 kg ಇದ್ದೆ. ಇಲ್ಲ, ನಾನು ಅವತ್ತೇ ಹೇಳಿಲ್ಲ 40 ಇಂದ 39 ಆದೆ. ಕಿರಚ್ಬೇಡ. 40 ಇದ್ದೆ, ಆಮೇಲೆ ಅವತ್ತು 39 ಆದೆ, ಇವತ್ತು 38 ಆಗಿದ್ದೀನಿ. 2 kg ಕಮ್ಮಿ. ಅವತ್ತು 39 ಇದ್ದೆ. ಅದೇ ನಾನು ಹೇಳ್ತಿರೋದು. ಅವತ್ತು ನಾನು 39 ಇದ್ದೆ. ಅದೇ ಅವತ್ತು 39 ಇದ್ದೆ. ಅವತ್ತು ನಾನು 40 ಇದ್ದೆ,
ಆದ್ರೆ 1 kg ಕಮ್ಮಿ ಆಗಿದ್ದೆ ಅವತ್ ನೋಡಿದಾಗ. 39 ಇದ್ದೆ, ಈಗ 38.5 ಇದ್ದೀಯಾ. ಕಳ್ಕೊಳ್ಳೋದು ಏನು ಇಲ್ಲ. ಈಗ ಲೆಟ್ರಿನ್ಗೆ ಹೋಗಿ ಬಂದೆ ಅಲ್ವಾ, ಅರ್ಧ kg ಹೋಗಿದೆ. ನೀನೇನು ಕಮ್ಮಿ ಆಗಲ್ಲ, ತಲೆ ಕೆಡಿಸ್ಕೋಬೇಡ. ಏನು ಸಫರ್ ಮಾಡಬೇಡ, ಅರ್ಧ kg ವೇಸ್ಟ್ ಅಂತ. ಸಫರ್ ಮಾಡಬೇಡ, ಡೋಂಟ್ ವರಿ. ಕೂತ್ಕೊಳ್ಳ. ನೀವು ಓದ್ಬಾರ್ದಲ್ಲ ನೀನು ಇವತ್ತು. ನೀನ್ ನನ್ನ ತಲೆ ತಿನ್ಬೇಡ, ನೀನ್ ತೆಗಿ ಅದನ್ನ, ಕ್ಯಾಮ್ರಾ ತೆಗಿ, ಓದ್ಕೋತೀನಿ ನಾನು. ನಿನ್ನ ವೇಟ್ ನೋಡು. ನಾನು 80 ಇದ್ದೀನಿ. ಎದೆ 90. 80 ತಗೋ, ಕ್ಯಾಪ್ಚರ್ ಮಾಡಿ. 90 ನೀನು 90. ನನ್ನ ಮುಖ ಕ್ಯಾಪ್ಚರ್ ಮಾಡ. ಆಯ್ತು, ನಿನ್ನ ಮುಖ. ಹಾಯ್ ಗೈಸ್, ನಾನು 80 kg ಇದ್ದೀನಿ. ಈ ನನ್ನ ಮಗ ಸುಳ್ಳು ಹೇಳ್ತಾನೆ. ಅವನ ಮಾತನ್ನ ನಂಬೇಡಿ. ನಾನು ನಿಮಗೆ ಸುಳ್ಳು ಹೇಳಲ್ಲ. ಈಗ ನೋಡು, ಅಷ್ಟೇ ವಿಷಯ. ಮೆಹಂದಿ ಹಚ್ಕೊಂಡಿದ್ದೀನಿ ಗೈಸ್, ಅದು ಅರ್ಧ kg ಬರ್ಬೋದೇನೋ, ವೇರಿಯೇಷನ್ ಆಗುತ್ತೆ. ಕೇಳು, ಬಾ ಈಗ ಒಂದ್ ಮಾತು ಕೇಳು. ನೀನು ನನ್ಗೆ ಗೊತ್ತಿಲ್ಲ, ಇಲ್ಲಿ ಇದಕ್ಕೆ ಏನೋ ಮಾಡಿಟ್ಟಿದೀಯಾ. ಏನ್ ಮಾಡಿಟ್ಟಿದ್ದೀನಿ? ನಿಂದು ಬಂತು ತಾನೆ? 0 ಬಂತ ನೋಡು. ಲೈಟ್ ಇಲ್ಲ, ಲೈಟ್ ಬೆಳಕಿಲ್ಲ ಇಲ್ಲಿ ಬಂತು. ನನ್ನನ್ನು ತೋರ್ಸು. ನೀನು ಅಲ್ಲಿಂದ ಬಾ. ನಾನೇ ಗೈಸ್ ಈಗ ನಿಂತ್ಕೋತಾ ಇರೋದು. ಬಾ ಇಲ್ಲಿ. ನೋಡು, ಇದು ಕ್ಯಾಪ್ಚರ್ ಮಾಡು. ಎಲ್ಲಿ ಮಾಡ್ತಿದ್ಯಾ? ಇಡೀ ಕೆಳಗೆ. ಎಷ್ಟಾಯ್ತು? 94. ನೀನ್ ನನಗೆ ಟಚ್ ಆಗಿದೀಯಾ? ಚಿಂಟು ಮೋಸ. ಹಿಂಗೆಲ್ಲ ಮಾಡು ನೀನು. ಬಾ, ನೀನ್ ನನಗೆ ಟಚ್ ಮಾಡಬೇಡ. ನೀನು ಹೋಗ ಕಡೆ, ದೂರ ಹೋಗು. ಗೈಸ್, ಅವ್ರು ಕಾಲಿಟ್ಟ. ಜಾಸ್ತಿ ಆಯ್ತು. ಚಿಂಟು ಸರಿ ಬಾ. ಚಿಂಟು ರಿಯಲ್ ವೇಟ್ ತೋರ್ಸು. ನೀನು ಸುಮ್ಮನೆ ಆಡ್ಕಾಡ್ಬೇಡ. ನೋಡ, ಕೈ ಹೋಗ್ತಾ ಇದೆಯಾ ನೀನು? ಕರೆಕ್ಟಾಗಿ ತೋರ್ಸು. ನೋಡಿ ಗೈಸ್, 81 kg ಇದ್ದೀನಿ. ಇಲ್ಲ, ನೋಡಿ, ಮತ್ತೆ ಹೋಗ್ತಾ ಇದ್ದಾನೆ ಗೈಸ್. ಮತ್ತೆ ಹೋಗ್ತಾ ಇದ್ದಾನೆ. ಕೊಡ, ನಾನು ಇಟ್ಕೋತೀನಿ. ಕೊಡ, ನಿಂಗೆ ಆಗ್ಲಿಲ್ಲ ಅಂದ್ರೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡು ವೆಯ್ಟ್ನ. ಆಯ್ತು. 81.6. ಇಲ್ಲ, ನಾನು ಅಷ್ಟಿಲ್ಲ. 81 ಕ್ಯಾಪ್ಚರ್ ಮಾಡು. ಈ ದೂರ ತೆಗಿ ಕೈಯಲ್ಲ. ಇಷ್ಟಿದ್ದೀನಿ. 81. ಅದೇ 81. 81.0. ಅದೇ 8.10 ಅಂದ್ರೆ 8 kg 10. ನೋಡಿದ್ರಿ ಅಲ್ಲ, 81.0 ಇದ್ದೀನಿ. ಮೆಹಂದಿನೇ ಅರ್ಧ ಬಂದಿರುತ್ತೆ. ನನ್ಗೆ ಗೊತ್ತಿಲ್ಲ. ಅಷ್ಟೇ. ಸ್ವೀಟ್ ಎಲ್ಲ ತಿಂದಿದ್ದೀನಿ ಅಲ್ಲ, ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ನಾನು 80 kg ಇದ್ದೀನಿ. 80 kgನೇ ಜಾಸ್ತಿ. ಕಮ್ಮಿ ಆಗ್ತೀನಿ. ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನೋಡಿದ್ರಿ ಅಲ್ಲ, ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಮೊನ್ನೆನೂ ಸ್ವಲ್ಪ ಮಾಡಿದ್ದೆ. ಎಂತದ್ದು ಮಾಡಲ್ಲ. ಇವತ್ತು ಸ್ವಲ್ಪ ಮಾಡಿದ್ದೀನಿ. ಎಂತದ್ದು ಮಾಡಲ್ಲ. ಯಾವಾಗ ಮಾಡಿದ್ದೆ? ಸುಳ್ಳು. ಏನು ಹಳ್ಳಿಯವರು ಹಿಂಗ್ ಜಗಳ ಆಡೋದಿಲ್ಲ. ಒಳ್ಳೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತೀಯಲ್ಲೋ. ಯಾವಾಗ ಮಾಡಿದ್ದೆ? ಐ ವೋಕ್ ಅಪ್ ಬೈ 4:30. ನೀನ್ ಆರಾಮಾಗಿ ನಿದ್ದೆ ಮಾಡ್ತಿದ್ದೆಲ್ಲ ಅವಾಗ. ಆಯ್ತು. ಎದ್ದಿದ್ ಯಾವಾಗ? 4:30. ಅದೇ ಯಾವಾಗ? 5:30 ತನಕ ಎಕ್ಸಸೈಸ್ ಮಾಡಿ 5:30 ಮೇಲೆ ಕಿಚನ್ ಕೆಲಸ ಮಾಡಿ ಬಟ್ಟೆ ಎಲ್ಲ ಮಾಡಿದ್ದೀನಿ. ಆ ರೂಮಲ್ಲಿ, ಸ್ಟಡಿ ರೂಮಲ್ಲಿ. ಡಂಬಲ್ ಎಲ್ಲ ಐತಂದ್ರೆ ಡಂಬಲ್ ಇಟ್ಕೊಂಡು ಎಕ್ಸಸೈಸ್ ಮಾಡಿಲ್ಲ ನಾನು ಗೈಸ್. ನಾನು ಡಂಬಲ್ ಇಟ್ಕೊಂಡು ಎಕ್ಸಸೈಸ್ ಮಾಡೋದನ್ನ ಇಲ್ಲ ತಾನೆ. ನೋಡಿ ಇವನು ಹೆಂಗೆ ಹೇಳ್ತಿದ್ದಾನೆ, ಬರೀ ಸುಳ್ಳು ಹೇಳ್ತಾನೆ ಇವನು. ಮಾತನ್ನೇ ಕೇಳಬೇಡಿ. ಇವನು ಮಾಡ್ಕೊತಾರೆ ನೋಡಿ. ಹೆಂಗೆಲ್ಲ ವೇಟ್ ಚೆಕ್ ಮಾಡ್ಕೋತಾನೆ ಏನೋ ನೋಡಿ. ಈಗ ಅವನ ಮೇಲೆ ಇಟ್ಕೊಂಡು ವೇಟ್ ಚೆಕ್ ಮಾಡ್ಕೋತಾನೆ. ಇಂಥವನ್ನೆಲ್ಲಾದ್ರೂ ನೋಡಿದ್ದೀರಾ ನೀವು? ಓ, ಬೇಕು ಅಂದರೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಂಡು ಬಂದ್ಬಿಡ್ತಾನೆ. ಅಯ್ಯೋ ವುಡ್ವಲ್ಸ್. ಹೋಗ ಓದ್ಕೋ ಹೋಗ. ನೋಡಿ ಗೈಸ್, 38.5 kg ಇದ್ದೀನಿ ಅಂದ್ಬಿಟ್ಟು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟ.
ಅದಕ್ಕೆ ಈಗ ಒಂದು 1/2 ಲೀಟರ್ ಜ್ಯೂಸ್ ಕುಡ್ಕೊಂಡು ಅರ್ಧ kg ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಮುಂದಾಗಿದ್ದಾನೆ. 39 ಸಮ ಮಾಡ್ಕೋಬೇಕಂತೆ. ಇಂಥ ಡಿಪ್ರೆಷನ್ ಲೆವೆಲ್ ಯಾರಿಗಾರು ಗೊತ್ತಾ ಗೈಸ್? ವೆರಿ ಡಿಪ್ರೆಸ್ಡ್ ಈಸ್. ಈಗ ಒಂದು ಪೆಗ್ ಹಾಕ್ಬಿಟ್ಟು ಓದಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ. ಕುಡಿಯೋದೇ ನನ್ನ ಬಿಸಿನೆಸ್, ಆದರೂ ಕುಡಿಯೋದೇ ನನ್ನ ವೀಕ್ನೆಸ್, ಕುಡಿಯೋದೇ ಇವನ ಬಿಸ್ನೆಸ್. ಹಾ ಚಲ್ತಾ ಸಮಾಧಾನನಾ? ಹೊರಸ್ತೀನಿ, ಟೆನ್ಷನ್ ಏನಕ್ಕೆ ತಗತ್ಯಾ? ಎಷ್ಟು ಭಾರ ಆಯ್ತಿದು. ನಾನಿವಾಗ ನಗಾಡಿಸ್ಬೋದು ಗೈಸ್, ನಾನು ನಗಾಡ್ಸಲ್ಲ. ನಾನು ನಗಾಡ್ಸಲ್ಲ ಅಂದ್ರೂ ನಗಾಡ್ತಾನೆ ನೋಡಿ, ಎಂಥ ಹುಚ್ಚು ನನ್ನ ಮಗ ಅಂತ ಹೇಳಿ. ನಾ ಐರನ್ ಮಾಡ್ತೀನಿ. ಉಶ್ಯಪ್ಪ ಬಿಟ್ಟು ಹೋಗು. ಹಂಗೇನು ಬೇಡಪ್ಪ, ನೀನು ಕುಡ್ಕೊಳಪ್ಪ. ನಾವು ಐರನ್ ಮಾಡಬೇಕು ಬಟ್ಟೆ. ಅಂದ್ರೆ ಇದೇ ಮಾತು, ಒಂದು ಸಿಪ್ಪು ಕುಡಿಯಲ್ಲ ಹಾಗಂದ್ರೆ ಅಮ್ಮ ನೀನು. ಕುಡಿಯಲ್ಲ ಅಲ್ಲ? ಇಲ್ವೋ? ಐರನ್ ನಿನ್ನ ಚಡ್ಡಿ ತೇವ್ದಲ್ಲೇ ಇದೆ. ಫಸ್ಟ್ ಚಡ್ಡಿ ಐರನ್ ಮಾಡಿಬಿಟ್ಟು ಒಣ ಹಾಕ್ಬಿಡೋಣ, ಆಮೇಲೆ ನಾಳೆಗೆ ಚಡ್ಡಿ ಇರಲ್ಲ. 2 ಚಡ್ಡಿ ಇದೆ ಗೈಸ್. ಅಯ್ಯೋ ಕರೆಂಟ್ ಹೋಯ್ತು. 2 ಚಡ್ಡಿ ಇದೆ ಗೈಸ್. ನಿನ್ನೆ ಸ್ಯಾಟರ್ಡೇ ಆಗಿತ್ತು, ಆದರೂ ಗ್ರೇ ಬಟ್ಟೆನೇ ಹಾಕ್ಸಿದ್ದಾರೆ. ಫುಲ್ ಡೇ ಮಾಡಿದರು ನಿನ್ನೆ. ಸೊ ಮೊನ್ನೆದಿದು ಇನ್ನೂ ಒಣಗಿಲ್ಲ ನೋಡಿ. ನಿನ್ನೆ ಬೆಳಗ್ಗೆ ಒಗ್ದಾಕಿರೋದು ಇನ್ನೂ ಹಾಗೇ ಇದೆ. ನನಗೋಸ್ಕರ ಕೊಡ್ತಾ ಇದ್ದಾನೆ. ಸ್ವಲ್ಪ ಜಾಸ್ತಿ ಸ್ವೀಟ್ ಆಯ್ತೀರ. ನಾನು ಡಯಟ್ ಮಾಡ್ತಾ ಇದ್ದೀನಿ, ಆದರೂ ಹಾಳು ಮಾಡ್ತಾ ಇದ್ದಾನೆ. ಯಾಕೆ ಕ್ಯಾಮ್ರಾ ಮುಂದೆ ಒಂದು ಮಾತಾಡ್ತೀಯಾ, ಕ್ಯಾಮ್ರಾ ಹಿಂದೆ ಒಂದು ಮಾತಾಡ್ತೀಯಾ? ಯಾರು? ನೀನೇ. ನೀನಾ? ನಿಹಾಲ್ ಪಿ ನಾಯಕ್. ನಿಹಾಲ್ ಪಿ ನಾಯಕ್. ನಿಹಾಲ್ ಪಿ ನಾಯಕ್. ನೀನಾ? ನಿಹಾಲ್ ಪಿ ನಾಯಕ್. ನಾನೇ. ಹಾಂ, ಚಿಂಟುಗೆ ತುಂಬ ಇಷ್ಟ ಆ ಹೆಸರು, ನಿಹಾಲ್ ಪಿ ನಾಯಕ್. ನಾಯಕ್ ಗೈಸ್, ನಾಯಕ್ ಗೈಸ್. ಓದು ಅಂತ ಕೂರ್ಸಿದ್ರೆ ಇಲ್ಲಿ ನೋಡಿ, ತಲೆಯಿಂದ ಕೂದಲು ತೆಗ್ದಿಟ್ಕೊಂಡ್ಬಿಟ್ಟು, ಅಮ್ಮ ಏನಿದು, ಅಮ್ಮ ಏನಿದು, ಏರ್ ಫಾಲ್ ಆಗ್ತಾ ಇದೆ, ಇಷ್ಟೊಂದು ಕೂದಲು ಉದುರುತ್ತಾ ಇದೆ, ನಾನು ಏನು ಮಾಡಲಿ, ಬಾಲ್ಡಿ ಆದರೆ ಏನು ಕತೆ ಅಂತ ಎಲ್ಲ ನನ್ನ ಜೀವ ತಿಂತಾ ಇದ್ದಾನೆ ಗೈಸ್. ಓದು ಅಂದರೆ ಈ ರೀತಿ ಮಾಡ್ತಾರ ಮಕ್ಕಳು ನೋಡಿ ಗೈಸ್. ಇನ್ನು ಚಿಂಟು ಸ್ನಾನ ಮಾಡಿಲ್ಲ. ಟೈಮ್ ಎಷ್ಟು ಗೊತ್ತಾ? ರಾತ್ರಿ 8 ಗಂಟೆ. ಇವಾಗ ಸ್ನಾನ ಮಾಡ್ತೀಯ ಇಲ್ಲ ಚಿಂಟು? ಮಾಡ್ತೀನಿ. ನೋಡ್ತೀನಿ, ನಾನು ಫೈನಲಾಗಿ ತೋರಿಸ್ತೀನಿ ಗೈಸ್ ನಿಮ್ಗೆ ಅವ್ನು ಸ್ನಾನ ಮಾಡ್ತಾನೋ ಇಲ್ಲೋ ಅಂತ. ನಾನು ಹಾಲು ತಗೊಂಡಿದ್ದೀನಿ ಆ್ಯಂಡ್ ಚಿಂಟುಗೂ ಸಹ ಹಾಲನ್ನ ಇಟ್ಟಿದ್ದೀನಿ. ನೋಡು, ನಿನ್ನ ಹೆಸರು ಹೇಳಿದ ತಕ್ಷಣ ನೀನು ಮಾತಾಡಲ್ಲ. ನೋಡಿ ನೋಡಿ ಗೈಸ್, ವೆಯ್ಟ್ ಮಾಡಿ ಗೈಸ್, ನಾನು ತೋರಿಸ್ತೀನಿ. ನೋಡಿ ಗೈಸ್, ನಾನು ಸ್ನಾನ ಮಾಡಿದ್ದೀನಿ. ಚಿಂಟು ಸ್ನಾನ ಮಾಡಿಲ್ಲ ನೋಡಿ. ನಾನು ಮೆಹಂದಿ ಅಪ್ಲೈ ಮಾಡ್ಕೊಂಡಿದ್ದೆ, ಸೊ ಮೆಹಂದಿ ಸಹ ಹೋಗಿಸ್ಕೊಂಡಿದ್ದೀನಿ. ಇವಾಗ ಒಂದು ರೌಂಡ್ ರೆಸಾರ್ಟ್ ಕಡೆ ಎಲ್ಲ ಹೋಗ್ಬಿಟ್ಟು ಬಂದೆ. ಸೊ ಇವಾಗ ಬಂದು ಬಾದಾಮಿ ಮಿಲ್ಕ್ ಕುಡಿತಾ ಇದ್ದೀನಿ. ಟೈಮ್ ಬಂದು ಬಾದಾಮ 8 ಗಂಟೆ 5 ನಿಮಿಷ. ಬಾದಾಮ್ ಮಿಲ್ಕ ಕೊಡಮ್ಮ ಒಂದು ಟೇಸ್ಟು. ತೋ ಸುಟ್ಟ ಬೇಡ, ಕುಡ್ಕೊಂಡು ನೀನು. ಆ್ಯಕ್ಚುಲಿ ಈ ಗ್ಯಾಪಲ್ಲಿ ಏನು ಮಾಡಿ ಬಂದೆ ಗೊತ್ತಾ? ಸೊ ಸ್ನಾನ ಮಾಡಿಕೊಂಡೆ, ಊಟ ಮಾಡಿದೆ ಆ್ಯಂಡ್ ಸ್ವಲ್ಪ ಬಯಸ್ಕೊಂಡೆ. ಆಮೇಲೆ ಅಂಕೋಲಾ ಹೋಗಿ ಬಂದೆ. ಹಸ್ಬೆಂಡ್ಗೆ ಫ್ರೂಟ್ಸ್ ಕಟ್ ಮಾಡಿ ಕೊಟ್ಟೆ. ಈಗ ರೆಸಾರ್ಟ್ಗೆ ಹೋಗಿ ಈಗ ಜಸ್ಟ್ ಬಂದಿದ್ದೀನಿ. ಆ್ಯಂಡ್ ನೆನ್ನೆದು ಪುಲಾವ್ ಇತ್ತು, ಸೊ ಅದು ಚಿಂಟೆಗೆ. ಮೊನ್ನೆದಾ ನೆನ್ನೆದಾ? ಹಾಗಾದ್ರೆ ನೆನ್ನೆ ತೆಗ್ದಿಲ್ಲ ಅನ್ಸುತ್ತೆ. ನೆನ್ನೆ ದೋಸೆನಾ? ಇವತ್ತು ದೋಸೆಲೆ. ಹಾಂ, ನೆನ್ನೆ ದೋಸೆ. ಮೊನ್ನೆದು ಪಲಾವ್ ಇತ್ತು, ಸೊ ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ನಾನು ಅವನು ಅದನ್ನು ತಿಂತೀವಿ. ಆ್ಯಂಡ್ ಒಂದೊಂದು ಲೋಟ ಹಾಲು ಕುಟ್ಕೊಂಡ್ರೆ ಇವತ್ತಿನ ಡಿನ್ನರ್ ಮುಗೀತು. ಆ್ಯಂಡ್ ಇವತ್ತಿನ ಕತೆ ಕ್ಲೋಸ್ ಆಯಿತು. ಸಂಡೇ ಇಲ್ಲಿಗೆ ಮುಕ್ತಾಯ ಆಯಿತು. ಮೈ ಸಂಡೇ ವ್ಲಾಗ್ ಈ ರೀತಿ ಇತ್ತು.
ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಅದನ್ನು ಮಾತ್ರ ಮರಿಬೇಡಿ ಆಯಿತಾ. ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್. ಆಯ್ತಾ?